ಅಂದೈತು ನೀನೇನು ಅವನೇನು ಒಂದೇ ಎಲ್ಲರೂ. ಅಂದೈತು ನೀನೇನು ಅವನೇನು ಒಂದೇ ಎಲ್ಲರೂ. ಬಡ ಜನರು ಬಲ್ಲಿದರು ನಂಬವರೇ ಎಲ್ಲ ನಂಬವರೇ. ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ. ಕಪ್ಪನೆಯ ಮೋಡಗಳು ಕರಗುತ್ತ ನೀರಾಗಿ ಮಳೆಯನು ನೆಲದಲ್ಲಿ ಹರಿಸುತ್ತಿದೆ. ನೆಲವೆಲ್ಲ ನಗು ನಗುತ್ತ ಹಚ್ಚನೆ ಹಸಿರಾಗಿ ಬೆಳೆಯನು ಜನರಿಗೆ ಕೊಡುತ್ತಲಿರೆ. ಸಂತೋಷರಿ ನೀ ಬಾಡರೆ, ಹೇ ಸಂತೋಷರಿ ನೀ ಬಾಡರೆ. ಹೇಗೆ ಹೊಡಿದಾಡಿ ಕಾದಾಡುವೆ. ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ. ಬಡ ಜನರು ಬಲ್ಲಿದರು ನಂಬವರೇ ಎಲ್ಲ ನಂಬವರೇ. ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ. ಗಾಳಿಯನ್ನು ನೀರನ್ನು ತಂದವನೇನಲ್ಲ, ಈ ನಿಜ ಏತಕ್ಕೆ ಅರಿತಿಲ್ಲ. ಹಣ್ಣಿನಲ್ಲಿ ಸಿಹಿಯನ್ನು ತಂದವನೇನಲ್ಲ, ಅರಿಯುವ ಜಾಣ್ಮೆಯು ಏಕಿಲ್ಲ. ನಿನದಲ್ಲದ ಸಂಪತ್ತಿಗೆ, ಹೇ ನಿನದಲ್ಲದ ಸಂಪತ್ತಿಗೆ ಏಕೆ ಬಡಿದಾಡಿ ಹೋರಾಡುವೆ. ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ. ಬಡ ಜನರು ಬಲ್ಲಿದರು ನಂಬವರೇ ಎಲ್ಲ ನಂಬವರೇ. ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ. ಲಲ 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 ಲಲ. ಗಾಳಿಯನ್ನು ನೀರನ್ನು ತಂದವ ನೀನಲ್ಲ, ಈ ನಿಜ ಏತಕ್ಕೆ ಅರಿತಿಲ್ಲ. ಹಣ್ಣಿನಲ್ಲಿ ರುಚಿಯನ್ನು ಅಥವಾ ಸಿಹಿಯನ್ನು ತಂದವ ನೀನಲ್ಲ, ಅರಿಯುವ ಜಾಣ್ಮೆಯು ಯಾಕಿಲ್ಲ. ನಿನ್ನದಲ್ಲದ ಸಂಪತ್ತಿಗೆ ಏಕೆ ಬಡಿದಾಡಿ ಹೋರಾಡುವೆ. ಇದು ಸರಿ ಅಂತ ಕೊರೋನಾ ತೋರಿಸಿಕೊಟ್ಟಿದೆ. ಆವಾಗ ಯಾವ ಮೇಲೂ ಕೀಳು ಇರಲಿಲ್ಲ, ಎಲ್ಲರೂ ಸಮಾನರಾಗಿ ಇದ್ರು ಅವಾಗ. ಎಸ್, ಒಂದು ಅದ್ಭುತವಾದ ಮೋರಲ್ ಮೆಸೇಜ್ ಇರುವಂತಹ ಹಾಡು. ಹಾಗೆ ಟಿಕೆ ಬೆಟ್ ಫೇಸ್ಬುಕ್ ಪೇಜಲ್ಲಿ ಪ್ರಸಾರವಾಗುತ್ತಿರುವ ಸ್ವರರಾಗ ಅಭಿಷೇಕಕ್ಕೆ ಆಗಮಿಸಲಿಕ್ಕಿರುವ ನಮ್ಮ ಎಲ್ಲ ಅಭಿಮಾನಿ ಪರವುಗಳಿಗೆ ನಾನು ಟಿಕೆ ಬೆಟ್ ಮಾಡುವ ಮನದಾಳದ ವಂದನೆಗಳು ಹಾಗೂ ಸ್ವಾಗತ ಸುಸ್ವಾಗತ. ಸ್ವಲ್ಪ ಹೊತ್ತಲ್ಲಿ ನನ್ನ ಇನ್ನೊಬ್ಬರು ಸಿಂಗರ್ ಹರೀಶ್ ಅವರು ಜಾಯಿನ್ ಆಗ್ತಾರೆ, ಆನ್ ದಿ ವೇ ಇದ್ದಾರೆ. ಹಾಗೆ ಇವತ್ತು ರಾಜನ್ ನಾಗೇಂದ್ರ ಅವರ ಕೆಲವು ಸೋಲೋ ಹಿಟ್ಸ್ ಅನ್ನೇ ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ.
ಎಸ್, ಹಾಗೆ ನನ್ನ ರೀಡಿಂಗ್ ಮೊಬೈಲ್ ಪ್ರಕಾರ ಮೊದಲ ಅಭಿಮಾನಿ ದೇವರು ಎಂದಿನಂತೆ ಮಲ್ಲಿಂಗೇಶ್ವರ ದೇಲಂಪಾಡಿಯವರು, ಎರಡನೇವರು ಸುಜಲಮ್ಮ ಅವರು, ಮೂರನೇವರು ಗಣರಾಜ್ ಭಟ್ರು, ನಾಲ್ಕನೇವರು ಸರಸ್ವತಿ ಅಕ್ಕ, ಐದನೇವರು ಶಾಂತಕ್ಕ ಅವರು. ಹಾಗೆ ಶಿವಸರಡ್ಡಮಾಣಿ USA ಇಂದ ವಾಚ್ ಮಾಡ್ತಾ ಇದ್ದಾರೆ, ಜಾಯಿನ್ ಆಗಿದ್ದಾರೆ. ಹಾಗೆ ಮಂಜುನಾಥ ಗೌಡರು ಬಂದಿದ್ದಾರೆ ಶಿರಾದಿಂದ. ದಿನೇಶ್ ಕಾಮತ್ ಅವರು ಉಡುಪಿಯ ಕಾಜರಕಟ್ಟೆಯ ಕಂಚಿನ ಕಂಠದ ಗಾಯಕರು, ನಾಳೆ ಅವರು ಲೈವ್ ಬರ್ತಾರೆ. ದಿನೇಶ್ ಕಾಮತ್ ಅವರು 7 ಹಾಗೆ ಅಮಿತಾ ಲಕ್ಷ್ಮಿ ಗಣೇಶ್ ಮಂಗಳೂರಿಂದ ಜಾಯಿನ್ ಆಗಿದ್ದಾರೆ. ತುಳುನಾಡ ಪ್ರೇಮದ ಮಗಳು ಬಂದಿದ್ದಾರೆ. ಹಾಗೆ ರಬರಿ ಸರ್ ಅವರು ಬಂದಿದ್ದಾರೆ. ಸುಜಲಮ್ಮ ಸೂಪರ್ ಹೇಳಿದ್ದಾರೆ. ಸರಸ್ವತಿ ಸೊಗಸಾದ ಆರಂಭ ಹೇಳಿದ್ದಾರೆ. ಚಂದ್ರಶೇಖರ್ ಬಳೆಗಾವ್ ಅವರು ಇವತ್ತಿನ ಸೆಲೆಬ್ರಿಟಿ, ಯಾಕಂದರೆ ಮ್ಯಾರೇಜ್ ಆ್ಯನಿವರ್ಸರಿ, 20 ವರ್ಷದ ಮ್ಯಾರೇಜ್ ಆ್ಯನಿವರ್ಸರಿ ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ. ನಾನು ಕೂಡ ಕಮೆಂಟ್ ಮಾಡಿದ್ದೇನೆ. ನಿಮಗೊಂದು ಗಿಫ್ಟ್ ಕೊಡ್ತೇವೆ ಸರ್, ಈಗ ನೆಕ್ಸ್ಟ್ ಕೂಡಲೇ ನಿಮಗೊಂದು ಗಿಫ್ಟ್, ಯಾಕಂದರೆ ಇವತ್ತಿನ ಸೆಲೆಬ್ರಿಟಿ ನಿಮಗೆ ಬೇರೆ ಬೇರೆ ಪೇಜಿಗೆ ಹೋಗ್ಲಿಕ್ಕೆ ಇರ್ಬೋದು. ಅದಕ್ಕೋಸ್ಕರ ಒಂದು ಎಸ್ ಹಾಕಿ, ಯಾಕಂದರೆ ಈಗ ನೀವು ವಾಚಿಂಗಲ್ಲಿ ಇದ್ದಾರೆ ಗೊತ್ತಿಲ್ಲ, ನೀವು ಅಂದರೆ ನೆಟ್ವರ್ಕ್ ಸಮಸ್ಯೆ ಇದ್ರೆ ಒಂದು ಎಸ್ ಹಾಕಿ ಸರ್. ವೆಲ್ಕಮ್. ರವಿವರ್ಮ ವಿಟ್ಲ ಪ್ಯಾಲೇಸ್ ಜಾಯಿನ್ ಆಗಿದ್ದಾರೆ. ಹಾಗೆ ಅಮಿತಾ ಲಕ್ಷ್ಮಿ ಸೂಪರ್ ಹೇಳಿದ್ದಾರೆ. ಚಂದ್ರಶೇಖರ ಬಳಿಗ ಅವರು ಸೂಪರ್ ಸಿಂಗಿಂಗ್ ಹೇಳಿದ್ದಾರೆ. ಪ್ರಕಾಶ್ ನವಡರು ಜಾಯಿನ್ ಆಗಿದ್ದಾರೆ ಚಿಕ್ಕಮಗಳೂರಿಂದ. ಉಷಾ ಕುಮಾರಿ ಅವರು ಬಂದಿದ್ದಾರೆ. ಪ್ರಕಾಶ್ ನವಡರು ಸೂಪರ್ ಹೇಳಿದ್ದಾರೆ. ದಿನೇಶ್ ಕಾಮತ್ ಅವರು ಸೂಪರ್ ಹೇಳಿದ್ದಾರೆ. ಹಾಗೆ ಸರಿತಾ ಕಾಮತ್ ವೇಣೂರು, ನಾನು ಮೊನ್ನೆ ಹೇಳಿದೆ ದಿನೇಶ್ ಕಾಮತ್ ಅವರು ಪರಿಚಯ ಮಾಡಿಕೊಟ್ಟಿರೋದು ನಮಗೆ ಅಂತ, ಸೂಪರ್ ಹೇಳಿದ್ದಾರೆ. ಸರಿತಾ ಕಾಮತ್ ಮೇಡಮ್, ನಿಮ್ಮದು ರಿಕ್ವೆಸ್ಟ್ ಇದ್ರೆ ಹಾಕಿ ಅಮ್ಮ. ಈಗ ಇವತ್ತಿನ ಸೆಲೆಬ್ರಿಟಿ ಪ್ರಕಾಶ್ ನವಡರು ಆಸೆ ಭಾವ ಹಾಡಿ ಖಂಡಿತ ಹಾಡುವ ಸರ್. ಚಂದ್ರಶೇಖರ್ ಬಳಿಗ ಅವರಿಗೆ ಒಂದು ಗಿಫ್ಟ್ ಕೊಡುವ. ನಮ್ಮ ಸೂಪರ್ ಫ್ಯಾನ್ ಬಿಜಾಪುರ ಅಥವಾ ವಿಜಯಪುರದ ನಮ್ಮ ಸೂಪರ್ ಫ್ಯಾನ್ ಚಂದ್ರಶೇಖರ್ ಬಳಿಗ ಅವರು 20ನೇ ವರ್ಷದ ಮ್ಯಾರೇಜ್ ಆ್ಯನಿವರ್ಸರಿ ಆಚರಿಸಿಕೊಡ್ತಾ ಇದ್ದಾರೆ. ದೇವರವರನ್ನು 100 ಕಾಲ ಚೆನ್ನಾಗಿಟ್ಟಿರಲಿ. ಮುಂದಿನ ಜೀವನದಲ್ಲಿ ಸುಖದ ಪಾಲೇ ಹೆಚ್ಚಿರಲಿ. ಕಷ್ಟ ಬರೋದು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಕಷ್ಟ ಸುಖ ಎರಡು ಇದ್ದೇ ಇರ್ತದೆ. ಹಗಲು ರಾತ್ರಿ ಇದ್ದಾಗೆ ಸಿಹಿ ಕಹಿ. ಕಷ್ಟ ಬಂದಾಗ ಅದನ್ನು ಎದುರಿಸಿ ಗೆಲ್ಲುವಂಥ ಶಕ್ತಿ ದೇವರು ಕೊಡಲಿ ಅಂತ ಪ್ರಾರ್ಥಿಸ್ತಾ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಸರ್. ಈಗ ಅವರಿಗೊಂದು. ಹಾಗೆ ಸ್ವರೂಪರಾವ್ ಅವರು ಜಾಯಿನ್ ಆಗಿದ್ದಾರೆ ಇಲ್ಲಿಂದ ಪಡುಬಿದ್ರಿಯಿಂದ. ವೆಲ್ಕಮ್. ಗೋಪಾಲ್ ಬಂಗೇರ್ ಅವರನ್ನು ನಾವು ಮೊನ್ನೆ ಸನ್ಮಾನಿಸಿದ್ದೇವೆ. JN ಬಂಗೇರ್ ಅದ್ಭುತವಾದ ನಾಟಕದ ಬರಹಗಾರರು, ಆ್ಯಕ್ಟರು, ಸ್ಟೋರಿ ಲಿರಿಸಿಯರ್ ಅಂದರೆ ಗೀತ ರಚನೆಕಾರರು ಎಲ್ಲವೂ ಹೌದು. ನಾನು ಹಾಡ್ತಾ ಇರೋ ತುಳು ಹೆಚ್ಚು ಪದ್ಯಗಳು ಅವರದ್ದೇ ರಚನೆ. ವೆಲ್ಕಮ್. ಮತ್ತೊಮ್ಮೆ ಅಭಿಮಾನಿ ಪ್ರಭುಗಳಿಗೆಲ್ಲ ಸ್ವಾಗತ ಸುಸ್ವಾಗತ. ಈಗ ಚಂದ್ರಶೇಖರ್ ಬೋಳಿಗ ಅವರಿಗೆ ಅವರು ಮತ್ತೆ ಅವರ ಧರ್ಮಪತ್ನಿ, ಅವರ ಹೆಸರು ನನಗೆ ಮರ್ತೋಯ್ತು ಈಗ, ಆಗ ಹಾಕಿದ್ದಾರೆ. ಒಬ್ಬರನ್ನು ಬಿಟ್ಟು ಒಬ್ಬರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದಿರ್ಬೋದು? ರಾಜನ್ ನಾಗೇಂದ್ರ ಹಿಟ್, SPB, ಹೊಂಬಿಸಿಲು, SPB, ಗೀತಪ್ರಿಯ ರಚನೆ, ನೀರ ಬಿಟ್ಟು ನೆಲದ ಮೇಲೆ. ಈ ಹಾಡು ಚಂದ್ರಶೇಖರ್ ಬಳಿಗ ಅವರಿಗೆ ನಾವು ನೀವೆಲ್ಲರೂ ಸೇರಿ ಕೊಡುವಂಥ ಮ್ಯಾರೇಜ್ ಆ್ಯನಿವರ್ಸರಿ ಗಿಫ್ಟ್. ಎಸ್, ಲಲಿತಕ್ಕೆ ಹಾಕುವ ಬರಲಿಲ್ಲ ಇವತ್ತು, ನೋಡೋಣ. ಜಾಹೀರಾತು ಆಗ್ತಾ ಇದೆ. ಎಸ್, ಸ್ಕಿಪ್ ಆಗುದಿಲ್ಲ, ಜಾಹೀರಾತು ಪ್ಲೇ ಆಗಲೇಬೇಕು. ಹರೀಶ್ ಕುಮಾರ್ HWB ಜಾಯಿನ್ ಆಗಿದ್ದಾರೆ ಗಲ್ಫ್ ಕಂಟ್ರೀಸ್ ಇಂದ. ಸರಸ್ವತಿಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಟು ಚಂದ್ರಶೇಖರ್ ಸರ್ ಹೇಳಿದ್ದಾರೆ. ಹಾಗೆ ಕಮಲಾಕ್ಷಿ ಅವರು ಬಂದಿದ್ದಾರೆ, ವಿನಯಮ್ಮ ಬಂದಿದ್ದಾರೆ, ಲಲಿತಕ್ಕೆ ಬಂದ್ರಿ. ಈಗ ಮಂಜು ಕಲ್ಲಹಳ್ಳಿ ಅವರು ಬಂದಿದ್ದಾರೆ. ಎಸ್, ಈಗ ನಾವು ಗಿಫ್ಟ್ ಕೊಟ್ಟು ಬಿಡುವ, ಯಾಕಂದ್ರೆ ಅವರು ಸೆಲೆಬ್ರಿಟಿ ಮತ್ತೆ ಬೇರೆ ಬೇರೆ ಪೇಜಿಗೆ ಹೋಗ್ತಾರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು.
ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು. ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು. ಮನವು ಅರಳದಿರಲು ಗೆಲುವು ಕಾಣದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈಸೆರೆ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈಸೆರೆ. ಕೂಡಿನಲ್ಲಿ ವಾಸೆ ಮನದಿ ಕಾದಿರೆ, ಹಿತವು ಎಲ್ಲಿ ನಾವು ಬೇರೆ ಆದರೆ, ಹಿತವು ಎಲ್ಲಿ ನಾವು ಬೇರೆಯಾದರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಆಹಾ ಆಹಾ ಇದಾಗಿತ್ತು ವಿಜಯಪುರದ ನಮ್ಮ ಸೂಪರ್ ಫ್ಯಾನ್ ಚಂದ್ರಶೇಖರ್ ಬೋಳೆಗಾವ್ ಅವರಿಗೆ ಮ್ಯಾರೇಜ್ ಆನಿವರ್ಸರಿಗೋಸ್ಕರ ನಾವು ನೀವೆಲ್ಲರೂ ಸೇರಿಕೊಟ್ಟಂತ ಗಿಫ್ಟ್. ಅವರಿಗೊಬ್ರಿಗೊಬ್ರು ಪತಿ ಪತ್ನಿಯರು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ, ಒಬ್ಬರನ್ನು ಬಿಟ್ಟು ಒಬ್ಬರಿಗೆ ಇರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ನಮ್ಮ ಗೆಸ್ಸಿಂಗ್ ಖಂಡಿತ ಇದೆ, ಹಾಗೆ ಇದೆ. ಎಸ್, ಮತ್ತೊಮ್ಮೆ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಸರ್. ದೇವರು ನಿಮ್ಮನ್ನು 100 ಕಾಲು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥನೆ. ಎಸ್, ಸರ್ವತೋವರ ಅವರು ಶ್ರೀವತ್ಸ ಸರ್ ಅವರು ಚಂದ್ರಶೇಖರ್ ಅವರಿಗೆ ನಿನ್ನೆ ಅವರ ಫೇಸ್ಬುಕ್ ಪೇಜ್ನಲ್ಲಿ ವಿಶ್ ಮಾಡಿದ್ದಾರೆ. ಎಸ್, ನಾನು ಕೂಡ ಮಾಡಿದ್ದೇನೆ. ಎಸ್, ಮಂಜು ಕಲ್ಯಾಳಿ ಅವರು 101 ನೆನಪು ಎದೆಯಾಳದಿಂದ ಹಾಡು ಖಂಡಿತ ಹಾಡುವ ಸರ್ ಸ್ವಲ್ಪ. ಮತ್ತೆ ಹಾಗೆ ವಿನಯಮ್ಮ ಸೂಪರ್ ಹೇಳಿದ್ದಾರೆ, ಲಲಿತಕ್ಕೆ ಸರಿಯಾಗಿ ಉರಿಸಿದ್ದಾರೆ ನೀರ ಬಿಟ್ಟು. ಸುಜಲಮ್ಮ ಶುಭಾಶಯಗಳು ಸರ್ ಅಂತ ಹೇಳಿದ್ದಾರೆ ಚಂದ್ರಶೇಖರ್ ಸರ್ ಅವರಿಗೆ. ವಾಚಿಂಗ್ನಲ್ಲಿ ಇದ್ದಾರೆ ಸರ್ವೋತ್ತರಂ ಅವರು. ಎಸ್, ಓಕೆ ಸರ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಶ್ರೀ ಚಂದ್ರಶೇಖರ್ ಬಳೆಗಾವ್ ಸರ್ ಅಂತ ಶ್ರೀವಾಸ ಸರ್ ಮತ್ತೊಮ್ಮೆ ವಿಶ್ ಮಾಡಿದ್ದಾರೆ USA ಇಂದಲೇ. ಕಮಲಾಕ್ಷಿ ಅವರು ಕೆಲವು ಸೂಪರ್ ಸಿಂಬಲ್ಸ್ ಕೊಟ್ಟಿದ್ದಾರೆ. ಪ್ರಕಾಶ್ ನಾವುಡುಗರು ಅದ್ಭುತ ಬೆಟ್ ಸರ್ ಅಂತ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಮಲ್ಲಿಕಾ ಶ್ರೀನಿವಾಸ್ ಅವರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮೇಡಮ್. ಸ್ವಾಗತ ಇದೆ ನಮ್ಮ TK ಬೆಟ್ ಸರ್ ಕಡೆಯಿಂದ ಸ್ವಾಗತ ಇದೆ ಅಂತ ಹೇಳಿದ್ದಾರೆ ಮಂಜು ಕಲ್ಲಾಳಿ ಅವರು. ಅಂದರೆ ಎಲ್ಲರಿಗೂ ಎಸ್. ಚಂದ್ರಶೇಖರ್ ಬಳಿಗಾವ್ ಅವರು ಸರ್, ನಮ್ಮ ವಿವಾಹ ವಾರ್ಷಿಕೋತ್ಸವದ ಸಲುವಾಗಿ ಅದ್ಭುತವಾಗಿ ಬದುಕಿನ ಪಾಠವನ್ನು ಹೇಳುವ ಹಾಡನ್ನು ಹಾಡಿದ್ದಕ್ಕೆ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ನೀವು ಅಭಿಮಾನಿ ದೇವರುಗಳಿಗೆ ಸಂತೋಷ ಆದರೆ ನಮಗೆ ಸ್ವರ್ಗ ಸರ್. ಅದಕ್ಕಿಂತ ದೊಡ್ಡ ಯಾವ ಪ್ರಶಸ್ತಿಗಳು ಬೇಡ. ಅಭಿಮಾನಿ ದೇವರುಗಳು ಕೊಡುವಂಥ ಪ್ರಶಸ್ತಿಗಿಂತ ದೊಡ್ಡದು ಯಾವುದೂ ಇಲ್ಲ. ಎಸ್, ನವೀನ್ ಅರ್ಪಿತ್ ಅವರು ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಮೇಡಮ್. ಹಾಗೆ ಸರಸ್ವತಿ ಅಕ್ಕ ಸುಂದರ ಹಾಡಿನ ಉಡುಗೊರೆ ಕೊಟ್ಟಿದ್ದೀರಿ. ಅದು ನಾವು ನೀವೆಲ್ಲರೂ ಸೇರಿ ಕೊಟ್ಟದಕ್ಕೆ ನಮ್ಮ ಕಡೆಯಿಂದ, ನಾನು ಮತ್ತೆ ನೀವೆಲ್ಲರೂ ಅಭಿಮಾನಿಗಳೆಲ್ಲರೂ ಸೇರಿ. ಗಣೇಶ್ ನಾಯ್ಕ ಅವರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಸರ್. ಹಾಗೆ ಮಲ್ಲಿಕಾ ಶ್ರೀನಿವಾಸ್ ಅವರು ನಮಸ್ತೆ ಸೂಪರ್ ಸಿಂಗಿಂಗ್ ಹೇಳಿದ್ದಾರೆ. ಬಲಂಗೇಶ್ವರ ದೇಲಪಾಡಿ ಅವರು ವೆರಿ ನೈಸ್ ಹೇಳಿದ್ದಾರೆ. ರಘುಪತಿ ಸರ್ ಅವರು ಎಕ್ಸಲೆಂಟ್ ಸಿಂಗಿಂಗ್ ಹೇಳಿದ್ದಾರೆ. ಚಂದ್ರಮತಿ ಕಣ್ಣಿಯವರು ಜಾಯ್ನ್ ಆಗಿದ್ದಾರೆ. ಸೂಪರ್ ಹೇಳಿದ್ದಾರೆ ಬರುವಾಗಲೇ. ವೆಲ್ಕಮ್ ಅಕ್ಕ. ನಾನು ನಿಮ್ಮ ಮತ್ತು ಪ್ರಕಾಶ್ ಸರ್ ಪೇಜ್ ಮಾತ್ರ ಅಷ್ಟೇ ನೋಡಿದ್ರು ಸರ್. ಪ್ರಕಾಶ್ ಮಟ್ಟ ಅವರು ಈಗ ಯೂಟ್ಯೂಬಲ್ಲೇ ಬರ್ತಾರೆ, ಹೆಚ್ಚು ಹಿಂದಿ ಹಾಡ್ತಾರೆ ಅವರು. ಎಸ್, ಓಕೆ ಸರ್. ಶಿವಸ ಸರ್ ನೈಸ್ ಅಂತ ಹೇಳಿದ್ದಾರೆ. ವಸಂತ ಶೆಟ್ಟರ್ ಜಾಯ್ನ್ ಆಗಿದ್ದಾರೆ ಭಟ್ಕಳದಿಂದ. ಮೊನ್ನೆ ಅವರದ್ದು ಬಾಕಿ ಆಗಿದೆ ಚಂದ ಚಂದ, ಕ್ಷಮೆ ಇರಲಿ ಸರ್, ಇವತ್ತು ಹಾಡ್ತೇನೆ. ಸೂಪರ್ ಸಾಂಗ್ ವಿತ್ ಸೂಪರ್ ಸಿಂಗಿಂಗ್ ಅಂತ ಹೇಳಿದ್ದಾರೆ. ಹಾಗೆ ಉಷಾ ಕುಮಾರಿ ಅವರು ಆಹಾ ಸೂಪರ್ ಸೂಪರ್ ಹೇಳಿದ್ದಾರೆ. ನಾಗರಾಜ್ ಬಳ್ಳಲ್ ಅವರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್.
ಮುಳ್ಳೇರಿಯಾದಿಂದ. ವೆಲ್ಕಮ್ ಸರ್, ಯಾಕಂದರೆ ಅವರು ಕೂಡ ಹ್ಯಾಂಡಿಕ್ಯಾಪ್ಡ್. ಎಸ್, ಗಣೇಶ್ ನಾಯ್ಕ ಅವರು ರವಿಜಾರಿದ ಶಶಿ ಮಾಡಿದೆ, ಖಂಡಿತ ಹಾಡುವ ಸರ್, ಸ್ವಲ್ಪ ಮತ್ತೆ ಹಾಡ್ತೇನೆ. ಮಹಾಲಿಂಗ ಅವರು ಜಾಯ್ನ್ ಆಗಿದ್ದಾರೆ, ನಾಟಕದ ಕಲಾವಿದರು. ವೆಲ್ಕಮ್ ಸರ್. ವಿನಯಮ್ಮ ನೈಸ್ ಹೇಳಿದ್ದಾರೆ. ಸತೀಶ್ ಪಿ ಯು ಅವರು ಜಾಯ್ನ್ ಆಗಿದ್ದಾರೆ, ಸ್ವಲ್ಪ ಗ್ಯಾಪ್ ತಗೊಂಡಿದ್ರು ಅವರಿಗೆ, ಪ್ರಿಯಾಪಟ್ಟಣದಿಂದ. ವೆಲ್ಕಮ್ ಸರ್ ಸತೀಶ್ ಪಿ ಯು ಸರ್, ವೆಲ್ಕಮ್. ಸ್ವಲ್ಪ ಕೃಷಿ ಚಟುವಟಿಕೆಯಲ್ಲಿ ಇದ್ರೂ ಇರ್ಬೋದು. ಎಸ್, ಕೆಲವು ರಾಜನಾಗೇಂದ್ರ ಹಿಟ್ಸ್ ಆಗಿ ಸ್ವಲ್ಪ ಒಂದು 8:15 ನಂತರ ರಿಕ್ವೆಸ್ಟಿಗೆ ಬರ್ತೇನೆ. ಇದು ನೀವು ಕೇಳಿದ ಹಾಡುಗಳೆಲ್ಲ ನಂಗೆ ಗೊತ್ತಿರುವ ಹಾಡುಗಳೇ. ಎಸ್, ಇದು ಕೂಡ ಲವ್ ಸಾಂಗೆ, ಅರ್ಚನಾ ಚಿತ್ರದ್ದು. ಈ ಹಾಡನ್ನೆಲ್ಲ ರಿಕ್ವೆಸ್ಟ್ ಕಡಿಮೆ ಬರ್ತದೆ, ತುಂಬ ಒಳ್ಳೆ ಮೆಲೋಡಿ ಹಾಡು. ರಿಕ್ವೆಸ್ಟ್ಗಳು ಸ್ವಲ್ಪ ಕಡಿಮೆ ಇಂಥ ಹಾಡುಗಳಿಗೆಲ್ಲ, ಅಂದರೆ ಸ್ವಲ್ಪ ಅನ್ನೋನ ಅಂತ ಗೊತ್ತಿಲ್ಲ ನನಗೆ. ನನಗಂತೂ ತುಂಬ ಫೇವರೇಟ್ ಸಾಂಗ್ ಇದು. ಮತ್ತೆ ರಾಜನ್ ನಾಗೇಂದ್ರ, ಚಿ ಉದಯಶಂಕರ್, SPB ಕಾಂಬಿನೇಷನ್, ಲೋಕೇಶ್ ಅವರಿಗಿರುವಂಥ ಹಾಡಿದು. ಎಸ್, ಬಯಕೆ ಬಾಳಿನಲ್ಲಿ. ಬಯಕೆ ಬಾಳಿನಲ್ಲಿ ಒಲುಮೆ ಹೂವು ಚೆಲ್ಲಿ ಚೆಲುವೆ ನೀನು ತಂದೆ, ಈ ಮನಕ್ಕೆ ಬೆಳಕು ತಂದೆ. ದಿನವೂ ಅನುಕ್ಷಣವೂ ನಿನಗೆ ಪ್ರೀತಿ ಅರ್ಚನಾ, ನೀನೇ ನನ್ನ ಚೇತನ. ಬಯಕೆ ಬಾಳಿನಲ್ಲಿ ಒಲುಮೆ ಹೂವು ಚೆಲ್ಲಿ ಚೆಲುವೆ ನೀನು ಬಂದೆ, ಈ ಮನಕ್ಕೆ ಬೆಳಕು ತಂದೆ. ಹರಿವ ಕಾವೇರಿಯಂತೆ ಬಲು ಸೊಗಸು ನಿನ್ನ ನಡೆಯು, ಮಧುರ ಆಲಾಪದಂತೆ ಕಿವಿಗೆಂಪು ನಿನ್ನ ನುಡಿಯು. ಹರಿಯುತ್ತಲೇ ಸರಸದಲ್ಲಿ ಈ ಪ್ರೇಮ ನಿನಗೆ ಅರ್ಪಣ. ಅರಳೋ ಮುಂಜಾನೆಯಂತೆ ಬಿಳಿ ಹೊಳಪು ನಿನ್ನ ನಿಲು, ನಗುವ ಮುಂಜಾನೆಯಂತೆ ಅತಿ ಕಾಂತಿ ನಿನ್ನ ಮುಖವು. ಹಗಲಿನಲು ಇರುಳಿನಲು ಎಂದೆಂದು ಇರಲಿ ದರ್ಶನ, ನಿನದೇ ಆರಾಧನಾ. ಬಯಕೆ ಬಾಳಿನಲ್ಲಿ ಒಲುಮೆ ಹೂವು ಚೆಲ್ಲಿ ಚೆಲುವೆ ನೀನು ಬಂದೆ, ಈ ಮನಕ್ಕೆ ಬೆಳಕು ತಂದೆ. ಹೃದಯ ಸಂಬಂಧ ಸಾರಿ ಹಗುರಾಯ್ತು ನನ್ನ ಜೀವ, ಪ್ರಣಯ ಸಂಯೋಗವಾಗಿ ಕವಿರಾಯ್ತು ನನ್ನ ಭಾವ. ಹಗರದಲ್ಲಿ ಮೆರೆಯುತ್ತಲೇ ಚೇನಾಯ್ತು ನನ್ನ ಜೀವನ, ಸುಖ
ದೂರವಾಣಿ ಕಾಡಲೆಂದು ಮುಡಿಪಾಯ್ತು ನನ್ನ ಸ್ನೇಹ ಬವಣೆ ನೀಗಲೆಂದು ಮಿಡಿದಾಯ್ತು ನನ್ನ ಮೋಹ ಹರುಷದಲ್ಲಿ ಜೊತೆ ಬೆರೆತು ಸಲ್ಲಿಸುವೆ ಮುತ್ತಿನರ್ಚನ ನಲ್ಮೆಯೇ ಆರಾಧನಾ ಬಯಕೆ ಬಾಡಿನಲ್ಲಿ ಉಲುಮೆ ಹೂವು ಚೆಲ್ಲಿ ಚೆಲುವೆ ನೀದು ಬಂದೆ ಈ ಬದಕೆ ಬೆಳಕು ತಂದೆ ಅರ್ಚನಾ ಚಿತ್ರದಲ್ಲಿ SPB ರಾಜನಾಗೇಂದ್ರ ದೊಡ್ಡರಂಗೇಗೌಡರು ಇರಬೇಕು ರಚನೆ, ಲೋಕೇಶ್ ಮತ್ತೆ ಆರತಿ ಅವರಿಗಿರುವ ಹಾಡಿದು. ಲಲಿತಕ್ಕ ಸ್ಟಾರ್ಸ್ ಕೊಟ್ಟಿದ್ದಾರೆ, ಉಷಾಕುಮಾರ್ ಅವರು ಮಧುರಗಾಯನ ಹೇಳಿದ್ದಾರೆ. ಎಕ್ಸಲೆಂಟ್ ತುಂಬಾ ಮಧುರವಾದ ಗೀತೆ ಅಂತ ಲಲಿತಕ್ಕೆ ಹೇಳಿದ್ದಾರೆ. ಮಲ್ಲಿಕೃಷ್ಣ ಅವರು ಫ್ಲವರ್ಸ್ ಕೊಟ್ಟಿದ್ದಾರೆ, ಸುಜಲಮ್ಮ ಫ್ಲವರ್ ಕೊಟ್ಟಿದ್ದಾರೆ. ಒಳ್ಳೆ ಒಂದು ತುಳುಗೀತೆ ಕೇಳಿದ್ದಾರೆ ಗಣೇಶ್ ನಾಯಕರು. ಸ್ವಲ್ಪ ಮತ್ತೆ ಹಾಡ್ತೇನೆ ಸರ್. ಮಂಜುನಾಥ್ ಗೌಡರು ಮದುವೆ ಈ ಬಂದ ಖಂಡಿತ ಹಾಡುವ ಸರ್. ಹಾಗೆ ಗುರುರಾಯರ ಸಾಂಗ್ ಕೇಳಿದ್ದಾರೆ. ಈಗ ನಾನು ಸುಮಾರು ಸಾರಿ ಹಾಡಿದೆ, ಅದು ಹಾಡುವ ನಿಮಗೋಸ್ಕರ. ಮಂಜುನಾಥ್ ಗೌಡ್ರು ಲೈವಲ್ಲಿ ಇದ್ರೆ ಒಂದು ಎಸ್ ಕಮೆಂಟ್ ಹಾಕಿ ಕೂಡಲೇ ಹಾಡ್ತೇನೆ ಖಂಡಿತ. ಯಾಕಂದ್ರೆ ಅಭಿಮಾನಿ ದೇವರುಗಳನ್ನು ಸಂತೋಷಪಡಿಸಿದ್ರೆ ನಮ್ಮಲ್ಲಿ ಇಷ್ಟೇನೇ ಇರಲಿ, ನಿಮ್ಮನ್ನು ಸಂತೋಷಪಡಿಸಿದ್ರೆ ನಮ್ಮ ಉದ್ದೇಶ. ಭಾರತಿ ಓಮನ್ ಅವರು ಜಾಯಿನ್ ಆಗಿದ್ದಾರೆ. ಇವರು ನನಗೆ ಪರಿಚಿತರು ಎಲ್ಲಿ ಅಂದ್ರೆ ದಿನೇಶ್ ಕಾಮತ್ ಅವರ ಪೇಜಲ್ಲಿ, ಅವರೇ ಬಹುಶಃ ಲಿಂಕ್ ಕಳಿಸಿರೋದು. ಭಾರತಿ ಓಮನ್ ಮೇಡಮ್ ವೆಲ್ಕಮ್. ಎಸ್, ಭಾರತೀಯಕ್ಕೂ ನಮಸ್ತೆ ಅಂತ ಹೇಳಿದ್ದಾರೆ ಸರ್ವೋತ್ತಮರಾವ್ ಅವರು. ಎಸ್, ಅವರಿಗೆ ಪರಿಚಯ ಇದೆ ಹಾಗಾದ್ರೆ. ಎಸ್, ಹಾಗೆ ಸರ್ವೋತ್ತಮರಾವ್ ಅವರು ಮಧುರ ಭುವನಂ ಅದನ್ನು ನಮ್ಮ ಚಿನ್ಮಯ ಹಾಡ್ತಾರೆ ಸರ್, ಸೋಮವಾರ ಅವ್ರ ಹತ್ರ ಹಾಡಿಸುವ. ಎಸ್, ಹಾಗೆ ಕೃಷ್ಣಬಣ್ಣ ಸ್ವಲ್ಪ ಲೇಟ್ ಬಂದು ಇವಾಗ ವಾಚಿಂಗ್ ಅಲ್ಲಿ ಇದ್ದಾರೆ. ವೆಲ್ಕಮ್ ಕೃಷ್ಣಬಣ್ಣ, ವಾಚಿಂಗ್ ಕಾಣುತ್ತದೆ, ಅವರ ಕಮೆಂಟ್ ಬರ್ಬೇಕು ಇನ್ನು. ಮಂಜುನಾಥ ಗೌಡ್ರಿ ಲೈವ್ ಅಲ್ಲಿ ಇದ್ರೊಂದು ಕಮೆಂಟ್ ಹಾಕಿ ಎಸ್ ಅಂತ, ಯಾಕಂದ್ರೆ ನೆಟ್ವರ್ಕ್ ಸಮಸ್ಯೆ ಇರ್ತದೆ ಕೆಲವು ಸಾರಿ. ತುಳು ಸಾಂಗ್ ಹಾಡ್ತೇನೆ ಸರ್ ಸ್ವಲ್ಪ ಮತ್ತೆ, ಯಾಕೆಂದ್ರೆ ನಮ್ಮ ವೀವರ್ಸ್ ಈಗ ಬೆಂಗಳೂರಿನವರಿಗೆಲ್ಲ ತುಳು ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮತ್ತೆ ಹಾಡುವ. ಮಂಜುನಾಥ ಗೌಡ್ರಿ ಈಗ ಲೈವಲ್ಲಿ ಇಲ್ಲ. ಓಕೆ, ನಾನಿವತ್ತು ರಾಜನಾಗೇಂದ್ರ SPB ಹಿಟ್ಸ್ ಅನ್ನೇ ಸೆಲೆಕ್ಟ್ ಮಾಡಿದ್ದೆ. ಮತ್ತೊಂದು ಅವರ ಸೂಪರ್ ಹಿಟ್ ಸಾಂಗ್. ಸ್ವಲ್ಪ ಹೊತ್ತಲ್ಲಿಯೇ ನಮ್ಮ ಹರೀಶ್ ಅವರು ಬರ್ತಾರೆ. ಪಾವನ ಗಂಗಾ, SPB ರಾಜನಾಗೇಂದ್ರ, ಚಿ ಉದಯಶಂಕರ್, ಶ್ರೀನಾಥ್ ಮತ್ತೆ ಆರತಿ ಅವರ ಅಭಿನಯ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಕಂಡಂದೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂದೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನಲಿವೆನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು.
ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ, ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ, ಹೃದಯವು ಧರಿಸಿದೆ ಈ ಜೀವ ಸೋಲುತ್ತಿದೆ, ಸಂಗಾತಿಯಾದರೆ ನೀನು ನಾನಲಿವೆನು, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾರಾದ ನೋವೇನು, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಇದನ್ನೇ ತುಳುವಲ್ಲಿ ಹಾಡಿದ್ರೆ ಹೇಗಿರ್ಬೋದು? ನಮ್ಮ ಗಣೇಶ್ ಅವರು ಕೇಳ್ತಾ ಇದ್ರು, ಒಂದು ಪೀಸ್ ಹಾಡ್ತೇನೆ. ಆ ಬ್ರಹ್ಮೆ ಬರೆದಿನ ಬರವು ನಮ್ಮ ಬದುಕೇಟವರಿ ನೇಟವರಿವು, ಆ ಬ್ರಹ್ಮೆ ಬರೆದಿನ ಬರವು ನಮ್ಮ ಬದುಕೇಟವರಿ ನೇಟವರಿವು, ಆ ಬರವುದ ಅರ್ಥೋನು ತೆರಿನಾಯೇರುಂಡು, ಆ ಬ್ರಹ್ಮೆ ಬರೆದಿನ ಬರವು ನಮ್ಮ ಬದುಕೇಟವರಿ ನೇಟವರಿವು, ನಮ್ಮ ಬದುಕೇಟವರಿ ನೇಟವರಿವು. ಸಂಸಾರ ಶಾಶ್ವತ ಅತ್, ಐಶ್ವರ್ಯ ಶಾಶ್ವತ ಅತ್, ಸಂಸಾರ ಶಾಶ್ವತ ಅತ್, ಐಶ್ವರ್ಯ ಶಾಶ್ವತ ಅತ್, ನಿನ್ನಯೇ ಬದುಕಡೆ ಧರ್ಮೋನು ತುಂಕಡೈ, ಆ ವಿಧಿಯ ಮುನಿವು ನಿಕ್ಕು ನಿನ್ನ ಬದುಕಡೆ, ಆ ಬ್ರಹ್ಮೆ ಬರೆದಿನ ಬರವು ನಮ್ಮ ಬದುಕೇಟವರಿ ನೇಟವರಿವು, ನಮ್ಮ ಬದುಕೇಟವರಿ ನೇಟವರಿವು. ಎಸ್, ಇದಾಗಿತ್ತು. ಗಣೇಶ್ ನಾಯಕ್ ಅವರು ನಾಟಕದ ಹಾಡು ಕೇಳ್ತಾ ಇದ್ದಾರೆ. ಇಬ್ಬರನ್ನು ಅವರಿಗೋಸ್ಕರ ಒಂದು ಪೀಸ್ ಹಾಡಿದಷ್ಟೇ. ನನ್ನಿಷ್ಟರ ಗೀತೆಗಳಲ್ಲಿ ಆಕಾಶ ದೀಪವು ನೀನು ತುಂಬಾ ಚೆನ್ನಾಗಿ ಹಾಡಿದ್ದೇನೆ ಅಂತ ಉಷಾ ಕುಮಾರಿ ಅವರು ಹೇಳಿದ್ದಾರೆ. ವೆಲ್ಕಮ್ ಅಕ್ಕ. ಅಂಬರೀಶ್ ಚಂದ್ರ ಅವರು ಜಾಯ್ನ್ ಆಗಿದ್ದಾರೆ. ತುಮಕೂರು ಅಂದರೆ ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರದಿಂದ ಅದ್ಭುತವಾದ ಗಾಯಕರು. ಈಗ ಯಾಕೋ ಲೈವ್ ಬರ್ತಾ ಇಲ್ಲ ಅವರು, ಅವರ ಬಿಸ್ನೆಸ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ವೆರಿ ವೆರಿ ನೀಟ್ ಸಿಂಗಿಂಗ್ ಅವರದ್ದು. ವೆಲ್ಕಮ್ ಅಂಬರೀಶ್ ರಂಜು ಸರ್. ನಾಗರಾಜ್ ಮಿಥುನ್ ಅವರು, ಇವರು ಕೂಡ ತುಮಕೂರಿನವರೇ, ವಂಡರ್ಫುಲ್ ಸಿಂಗಿಂಗ್ ಹೇಳಿದ್ದಾರೆ. ವೆಲ್ಕಮ್ ಸರ್. ಅಂಬರೀಶ್ ರಂಜು ಅವರು ಸೂಪರ್ ಹೇಳಿದ್ದಾರೆ. ಸರಸ್ವತಕ್ಕ ಮೆಲೋಡಿಯಸ್ ಸಿಂಗಿಂಗ್ ಹೇಳಿದ್ದಾರೆ. ರವಿ ಆಚಾರ್ಯ ಅವರು ವಾಚಿಂಗ್ ಅಲ್ಲಿ ಇದ್ದಾರೆ. ವೆಲ್ಕಮ್ ಸರ್. ಲಲಿತಕ್ಕ ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಹೇಳಿದ್ದಾರೆ. ಹಾಗೆ ಥಮ್ಸ್ ಅಪ್ ಕೊಟ್ಟಿದ್ದಾರೆ. ಕೃಷ್ಣ ಪ್ರಸಾದ್ ಕೊಚ್ಚಿ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಸರ್. ಗುಡ್ ಸಿಂಗಿಂಗ್ ಹೇಳಿದ್ದಾರೆ. ಪಾವನಗಂಗಾ ಕಾಸರಗೋಡಿನ ಗೀತಾ ಟಾಕೀಸ್ನಲ್ಲಿ ನೋಡಿದ್ದೇನೆ. ಎಸ್, ಪ್ರಕಾಶ್ ಭಟ್ಟಾಜಿ ಅವರು ವೆಲ್ಕಮ್ ಸರ್. ಹಾಗೆ ನಮ್ಮ ಮನೆಯಲ್ಲಿ ಇಂದು ದೈವದ ತಂಬಿಲು ನಡೀತಾ ಇದೆ, ನಾಳೆ ನೋಡುತ್ತೇನೆ ಅಂತ ಹೇಳಿದ್ದಾರೆ. ಓಕೆ, ಕೃಷ್ಣಪಣ್ಣ ಅವರಿಗೆ ಸ್ವಲ್ಪ ಬಿಸಿ ಇದ್ದಾರೆ. ಶ್ರೀದೇವಿ ಭಟ್ ಮ್ಯಾಂಗ್ಳೂರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮೇಡಮ್. ಸ್ವಲ್ಪ ಅಪರೂಪ ಆಗಿದ್ದಾರೆ ಈಗ. ರಾಮಚಂದ್ರ ಜೀವಿ ಅವರು ಬಂದಿದ್ದಾರೆ ಯಲ್ಲಾಪುರದಿಂದ. ಬಹಳ ಸಂತೋಷವಾಯಿತು ಅಂತ ಹೇಳಿದ್ದಾರೆ. ವೆಲ್ಕಮ್ ಸರ್. ಮಂಜು ಕಲ್ಲಹಳ್ಳಿ ಅವರು ಸೂಪರ್ ಲೈವ್ ಕಾರ್ಯಕ್ರಮ ಅಂತ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಈಗ ನಿಮ್ದಕ್ಕೆ ಬರ್ತೇನೆ. ಮಲ್ಲಿಕಾ ಶ್ರೀನಿವಾಸ್ ಸರ್ ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಹೇಳಿದ್ದಾರೆ. ಹಾಗೆ ಅದ್ಭುತವಾದ ತುಳುನಾಟಕದ ಕಲಾವಿದರಾದ, ಅದಲ್ಲಿಯೂ ವಿಲನ್ DMK ಮೊಹಮ್ಮದ್ ಅವರು ವರ್ಕಾಡಿ, ಮಂಜೇಶ್ವರ ವರ್ಕಾಡಿಯಿಂದ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಸರ್. ಅವರಿಗೆ ತುಳು ತುಂಬಾ ಇಷ್ಟ ಆಗಿರಬಹುದು. ವೆಲ್ಕಮ್ DMK ಮೊಹಮ್ಮದ್ ಸರ್. ಹಾಗೆ ಪ್ರಕಾಶ್ ಭಟ್ಟಾಜ್ ಅವರು ಸೂಪರ್ 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 ಹೇಳಿದ್ದಾರೆ. ಹಾಗೆ 101 ನೆನಪು ಹಾಡ್ತೇನೆ ಸರ್. ಡಾಕ್ಟರ್ ರವಿನಾರಾಯಣ ಭಟ್ ಅವರು, ಬೇರೆ ಯಾರು ಅಲ್ಲ, ಪುತ್ತೂರಲ್ಲಿ ಡಾಕ್ಟರ್ ಆಗಿದ್ದಾರೆ. ವೆಲ್ಕಮ್ ಸರ್. ಅವರ ಇಷ್ಟದ ಗೀತೆ 101 ನೆನಪು ಹಿಂದೊಮ್ಮೆ ಕೇಳಿದ್ದಾರೆ. ಈಗ ಇಬ್ಬರಿಗೋಸ್ಕರ ಹಾಡಿದಾಗ ಆಗ್ತಾರೆ. ಮಂಜು ಕಲ್ಲಾಳಿ ಅವರು ಕೇಳ್ತಾ ಇದ್ದಾರೆ. ವೆಲ್ಕಮ್ ಡಾಕ್ಟರ್ ರವಿನಾರಾಯಣ ಭಟ್ ಸರ್. ಹಾಗೆ ಗಣೇಶ್ ನಾಯ್ಕ ಅವರು ತುಳು ಕೇಳ್ತಾ ಇದ್ರೆ ಒಂದು ಪೀಸ್ ಹಾಡಿದ್ದೇನೆ, ಆಮೇಲೆ ಇನ್ನೊಂದು ಹಾಡುವ ಸರ್. ಎಸ್, ವಿಜಯ್ ಕುಮಾರ್ ಗೋವಿಂದ ರೆಡ್ಡಿ ಅವರು ಚಳ್ಳಕೆರೆಯಿಂದ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಸರ್. ವೆಲ್ಕಮ್ ಸರ್. ಆರೋಗ್ಯವಾಗಿದ್ದೇವೆ. ಥ್ಯಾಂಕ್ ಯು. ವೆಲ್ಕಮ್.
ಎಸ್ ಗಣೇಶ್ ನಾಯ್ಕ ಅವರು ಕುರುಮಲೆ ಅವರು ಸ್ವಲ್ಪ ಮೇಲೆ ಅಂತ DMK ಸರ್ ಅವರು ಹೇಳಿದ್ದಾರೆ, ವೆಲ್ಕಮ್ ಸರ್. ಗಣೇಶ್ ನಾಯ್ಕ ಅವರು ವೆರಿ ನೈಸ್ ಹೇಳಿದ್ದಾರೆ. ಹೇಮಕ್ಕ ಜಾಯಿನ್ ಆಗಿದ್ದಾರೆ, ಹೇಮ ಪಿ ಶೆಟ್ಟಿ ಅವರು, ವೆಲ್ಕಮ್ ಹೇಮಕ್ಕ. ಅದ್ಭುತ ಗಾಯನ ಅಂತ DMK ಮೊಹಮ್ಮದ್ ಅವರು ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ನನಗೆ ತುಂಬಾ ಇಷ್ಟವಾದ ಹಾಡು ಅಂತ ನಾಗರಾಜ ಮಿಥುನ್ ಅವರು ಹೇಳಿದ್ದಾರೆ. ಎಸ್ ಫುಲ್ ಆತನಂತ ಹೇಮಕ್ಕ ಹೇಳಿದ್ದಾರೆ. ಎಕ್ಸಲೆಂಟ್ ಎಕ್ಸಲೆಂಟ್ ಅಂತ ಲಲಿತಕ್ಕ ಮತ್ತೊಮ್ಮೆ ಹೇಳಿದ್ದಾರೆ. ಪ್ರಕಾಶ್ ನಾವ್ಡರು ಸೂಪರ್ ಹೇಳಿದ್ದಾರೆ. ವಸಂತ ಶೆಟ್ರು ಎಕ್ಸಲೆಂಟ್ ಸಿಂಗಿಂಗ್ ಹೇಳಿದ್ದಾರೆ. ಹಾಗಾದ್ರೆ ನಾನೀಗ 101 ನೆನಪು, ಪ್ರಕಾಶ್ ನಾವ್ಡರ ಆಸೆಯ ಭಾವ, ಇವರದ್ದು ವಸಂತ ಶೆಟ್ರು ಮೊನ್ನೆ ಕೇಳಿದ್ದಾರೆ ಚಂದ ಚಂದ 1 by 1 ಅದನ್ನೇ ಹಾಡ್ತೇನೆ. ಹಾಗೆ ಪಾರ್ವತಿಪುರದ ಟೀಚರ್ ಅಮ್ಮ ಜಾಯಿನ್ ಆಗಿದ್ದಾರೆ, ವೆಲ್ಕಮ್ ಟೀಚರ್ ಅಮ್ಮ. ಅಧಿಕಾರ ಶಾಶ್ವತ ಅಲ್ಲ, ಸಂಸಾರ ಶಾಶ್ವತ ಅಲ್ಲ, ಅಧಿಕಾರ ಅದೆಲ್ಲ ಒಂದು ಮತ್ತಿನ ಪ್ಯಾರದಲ್ಲಿ ಬರ್ತಿತ್ತು. ಎಸ್ ಸೌದಿ ಅರೇಬಿಯಾದಿಂದ ಗಣೇಶ್ ನಾಯ್ಕ ಅವರು ಈಗ ವಾಚಿಂಗ್ ಫ್ರಮ್ ಸೌದಿ ಅರೇಬಿಯಾ. ನೋಡಿ ದೇಶ ವಿದೇಶಗಳಿಂದ ಪ್ರಕಾಶ್ ಇವರು ನಮ್ಮ ಶ್ರೀವತ್ಸ ಸರ್ ಅವರು USA ಇಂದ ಬೇಜಾರಾಗ್ತಾರೆ, ಅವರು ಮುಂದೆ ಹಾಕ್ತಾ ಇದ್ದಾರೆ. ಈಗ ಜೂನ್ ಹೋಗಿ ಜುಲೈ ಆಗಿದೆ, ಕೆಲಸದ ಒತ್ತಡ, ನಿಮ್ಮ ಲೈವ್ ನೋಡ್ಲಿಕ್ಕೆ ಆಗಲಿಲ್ಲ, ಕ್ಷಮೆ ಇರಲಿಲ್ಲ. ನೀವು ಕೂಡ ಲೈವ್ ಬರ್ತಾ ಇಲ್ಲ, ನಂಗೆ ಗೊತ್ತು, ನಾನು ನೋಡ್ತಾ ಇರ್ತೇನೆ ಸರ್. ಹೇಮಕ್ಕ ನಮಸ್ಕಾರಗಳು ಅಂತ ವಿಜಯಕುಮಾರ್ ಗೋವಿಂದ ರೆಡ್ಡಿ ಅವರು ವಿಚಾರಿಸಿದ್ದಾರೆ, ನಮಸ್ಕಾರ ಹೇಳಿದ್ದಾರೆ. ಎಸ್ ಈಗ ಮಂಜು ಕಲ್ಲಹಳ್ಳಿ ಮತ್ತು ಡಾಕ್ಟರ್ ರವಿನಾರಾಯಣ ಅವರ ಇಷ್ಟದ 101 ನೆನಪು. ಇದಾದ ಕೂಡಲೇ ಪ್ರಕಾಶ್ ನಾವ್ಡರ ಆಸೆಯ ಭಾವ, ಆಮೇಲೆ ವಸಂತ ಶೆಟ್ರ ಚಂದ ಚಂದ. ಎಂ ರಂಗರಾವ್, ಆರ್ಯನ್ ಜಯಗೋಪಾಲ್, ವಿಷ್ಣುವರ್ಧನ್, SPB. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಒಲವೆಂಬಲತೆಯು ಕಂಡಂತ ಹೂವು, ಮುಡಿಯೇರೆ ನಲಿವು ಮುಡಿಚಾರೆ ನೋವು. ಕೈಗೂಡಿದಾಗ ಕಂಡಂತ ಕನಸು, ಅದೃಷ್ಟದಾಟ ತಂದಂತ ಸೊಗಸು.
ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು, ಎದೆಯಲ್ಲಿ ಉಳಿದಿದ್ದು 301. ಮೂರು ಗಂಟಲ್ಲಿ ಬಾಳರಂಟು, ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆಯೇ ಹಾಡಿನಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬೆಳೆದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಆನಂದದಿಂದ, ಆನಂದದಿಂದ. ಆಕ್ಚುಲಿ ಸಿಂಗರ್ಸಿಗೆ ಚಾಲೆಂಜಿಂಗ್ ಸಾಂಗ್ ಇದು. ಇದನ್ನು ಪ್ಲೇನ್ ಆಗಿ ಹಾಡಿದರೆ ಹಾಡೋದಿಲ್ಲ ಯಾರೇ ಸಿಂಗರ್ಸ್ ಆದರೂ, ಯಾಕಂದ್ರೆ ಆ ಭಾವನೆ ತುಂಬಿದ್ರೆ ಮಾತ್ರ ಈ ಹಾಡಿಗೆ ಜೀವ ಬರುವುದು. ಅದಲ್ಲಿ ಆಕ್ಚುಲಿ ಇದು ಸಂತೋಷದ ಹಾಡಲ್ಲ. ಅಂದರೆ ವಿಷ್ಣುವರ್ಧನ್ ಅವರಿಗೆ ಲವ್ ಫೇಲ್ಯೂರ್ ಆಗಿ ಸುಹಾಸಿನಿ ಅವರ ಮದುವೆಯಲ್ಲಿ ಅವರು ಹಾಡ್ತಾ ಇರೋದು. ಅಂದರೆ ಹೃದಯದಲ್ಲಿ ದುಃಖ ಇರಬೇಕು, ಎದುರಿಂದ ತೋರಿಸಿಕೊಳ್ತಾ ಇರೋದಲ್ಲಿ ಕೊನೆಗೆ ದುಃಖ ಯಾಕೆ ಅಂದರೆ ಆನಂದ ಬಾಷ್ಪ. ಆ ಭಾವನೆ 101 ನೆನಪು ಅಂತ ಹೇಳುವಾಗ ಎದೆಯಾಳದಿಂದ ಹೇಳುವಾಗ ಅದು ಏನು ಭೂಮಿಯಿಂದ ಎದ್ದು ಬಂದಾಗಿ ಬರಬೇಕು. SP ಅವರು ಆ ರೀತಿ ಹಾಡಿದ್ದಾರೆ. ನಾನು ಹೇಗೆ ಹಾಡಿದ್ದೇನೆ ಗೊತ್ತಿಲ್ಲ, ಅವರ 10% ಕೂಡ ಬಂದಿರಲಿಕ್ಕಿಲ್ಲ. ಎಷ್ಟೋ ಜನ ಸಿಂಗರ್ಸ್ ಪ್ಲೈನ್ ಆಗಿ ಹಾಡ್ತಾರೆ. ಈಗ ಉದಾಹರಣೆಗೆ ನನಗೆ ತಿಳಿದ ಹಾಗೆ ದೂರೊಂದು ನೆನಪು ಎದೆಯಾಳದಿಂದ ಆ ರೀತಿ ಬಂದ್ರೆ ಒಂದು SP ಅವರ ಒಂದು 1% ಆದ್ರೂ ಬಂದಿದೆ ಅಂತ ಆಗ್ಬೋದು. ಎಷ್ಟೋ ಜನ 101 ನೆನಪು ಎದೆಯಲ್ಲಿ ಜೀವ ತುಂಬುವುದೇ ಇಲ್ಲ. ನಾನು ಹೊಸ ಸಿಂಗರ್ಸ್ಗೆ ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದಾರೆ. ಎಷ್ಟೋ ಜನ ಆ ಒರಿಜಿನಲ್ ಸಾಂಗ್ ಅನ್ನು ಸರಿಯಾಗಿ ಕೇಳುವುದಿಲ್ಲ, ಕೇಳದೆ ಹಾಡ್ತಾರೆ, ಆ ಭಾವನೆ ಬರುವುದಿಲ್ಲ ಅದರಲ್ಲಿ. ಹಾಡುವಾಗ ಈ ಸಿನಿಮಾ ಹಾಡುಗಳು ಹೇಗೆ ಅಂದ್ರೆ, ನನ್ನ ಅನಿಸಿಕೆ ಇದು, ಶಬ್ದಕ್ಕೂ ಜೀವ ತುಂಬಬೇಕು ನಾವು, ಅದನ್ನು ಅರ್ಥೈಸಿಕೊಂಡು. ಈಗಿನವರಿಗೆ ಅದರ ಸಿಚುವೇಶನ್ ಎಂತ ಗೊತ್ತಿರಲಿಲ್ಲ, ಕರೋಕೆಯಲ್ಲಿ ಬರ್ತಾರೆ ಅದನ್ನೇ ರಿಪೀಟ್ ಮಾಡ್ತಾರೆ. ಆ ಮ್ಯೂಸಿಕ್ ನಾವು ಎಲ್ಲಿ ತೆಕ್ಕೊಳ್ಬೇಕು, ಎಲ್ಲಿ ಲ್ಯಾಂಡ್ ಆಗಬೇಕು, ಎಲ್ಲಿ ಟೇಕ್ ಆಗಬೇಕು, ಅದೆಲ್ಲ ನಮಗೆ ಮನಸ್ಸಲ್ಲೇ ಇರಬೇಕು. ಇಲ್ಲಿ ನಾವು ಲಿರಿಕ್ಸ್ ಅನ್ನು ಒಂದು ನೆನಪಿಗೆ ಮಾತ್ರ ನೋಡ್ಬೇಕು. ಇದು ನನ್ನ ಅನಿಸಿಕೆ. ಎಲ್ಲರಿಗೆ ಎಷ್ಟು ಜನ ಕೆಲವರು ಹೊಸ ಸಿಂಗರ್ಸ್ಗೆ ನೋವು ಆದರೂ ಆಗ್ಬೋದು, ಆದರೆ ನಾವು ಅವ್ರ ಮುಂದೆ ಅವರು ಡೆವಲಪ್ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಮಾತು ಹೇಳಿದೆ ಅಷ್ಟೇ. ತಪ್ಪಿದ್ರೆ ಕ್ಷಮೆ ಇರಲಿ. ನಾನು ಎಷ್ಟು ಚೆಂದಾಗಿ ಹಾಡ್ತೇನೆ ನಂಗೆ ಗೊತ್ತಿಲ್ಲ, ಎಷ್ಟೋ ತಪ್ಪುಗಳಿರ್ಬೋದು. ಎಸ್, ಅಂಬರೀಷ್ ಅವರು ಹೂವು ಚೆಲುವೆಲ್ಲ ಕೇಳ್ತಾ ಇದ್ದಾರೆ, ಖಂಡಿತ ಹಾಡುವ ಸರ್ ಸ್ವಲ್ಪ. ಮತ್ತೆ ಪ್ರಕಾಶ್ ಭಟ್ಟೇಜರು ಬಣ್ಣ ಖಂಡಿತ ಹಾಡುವ, ಮತ್ತೊಮ್ಮೆ ನೆನಪಿಸಿ. ವೆಂಕಪೇದನೆ ಪಾಡಿ ಜಾಯಿನ್ ಆಗಿದ್ದಾರೆ, ವೆಲ್ಕಮ್ ಸರ್. ಸುಜಲಮ್ಮ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ವೆಂಕಪೇದನೆ ಪಾಡಿ ಸೂಪರ್ ಹೇಳಿದ್ದಾರೆ. ಪ್ರಕಾಶ್ ನೌಡರು ಹಾರ್ಟ್ ಕೊಟ್ಟಿದ್ದಾರೆ. ಎಸ್ ಹಾಕಿ ಸರ್ ಒಂದು. ನೆಕ್ಸ್ಟ್ ನಿಮ್ದೇ ಹಾಡ್ತೇನೆ. ಶೈಲಜಾ ಮೇಡಮ್ ಜಾಯಿನ್ ಆಗಿದ್ದಾರೆ. ಶೈಲಜಾ ಸವಿತಾ ಪ್ರಭಕಿಣಿ, ವೆಲ್ಕಮ್ ಮೇಡಮ್. ವೆರಿ ನೈಸ್ ಹೇಳಿದ್ದಾರೆ ಬರುವಾಗಲೇ ಶೈಲಜಾ ಮೇಡಮ್ ಅವರು. ಸುಹಾಸಿನಿ ಹಾಡು ಹಾಡಿದ್ದಕ್ಕೆ ಧನ್ಯವಾದಗಳು ಅಂತ ಪ್ರಕಾಶ್ ಭಟ್ಟೇಜರು ಹೇಳಿದ್ದಾರೆ. ಇದು ಮಂಜು ಕಲ್ಲಹಳ್ಳಿ ಮತ್ತೆ ಡಾಕ್ಟರ್ ರವಿನಾರಾಯಣ ಭಟ್ ಇವರ ಇಬ್ಬರ ರಿಕ್ವೆಸ್ಟ್. ಅಂದ್ರೆ ಅವರು ಇವತ್ತು ಮಾಡಲಿಲ್ಲ, ಹಿಂದೆ ಕೇಳಿದ್ರು, ಅವಾಗ ಹಾಡಿದ್ದೆ. ಪ್ರಕಾಶ್ ಭಟ್ಟೇಜ್ ಅವರು ಫ್ಯಾಂಟಾಸ್ಟಿಕ್ ಹೇಳಿದ್ದಾರೆ. ವಿಜಯ್ ಕುಮಾರ್ ಗೋವಿಂದ ರೆಡ್ಡಿ ಅವರು ಶೈಲಜಾ ಸಿಸ್ಟರ್ ನಮಸ್ತೆ, ಆರೋಗ್ಯವಾಗಿ ಇದ್ದೀರಾ ಅಂತ ವಿಚಾರಿಸಿದ್ದಾರೆ. ಗಣರಾಜ್ ಭಟ್ರು ಗುಡ್ ಸಿಂಗಿಂಗ್ ಹೇಳಿದ್ದಾರೆ. ಹಾಗೆ ವಿಜಯ್ ಕುಮಾರ್ ಗೋವಿಂದ ರೆಡ್ಡಿ ಮೂಲ ಗಾಯನದಂತೆಯೇ ಹಾಡಿದ್ದೀರಿ, ಧನ್ಯವಾದಗಳು ಸರ್ ಅಂತ ಹೇಳಿದ್ದಾರೆ. ವಿಜಯ್ ಕುಮಾರ್ ಗೋವಿಂದ ರೆಡ್ಡಿ ಥಮ್ಸ್ ಅಪ್ ಕೊಟ್ಟಿದ್ದಾರೆ. DMK ಸರ್ ಅವರು ವಾವ್ ಸೂಪರ್ ಹೇಳಿದ್ದಾರೆ. ವಿಜಯ್ ಕುಮಾರ್ ಗೋವಿಂದ ರೆಡ್ಡಿ ವೆರಿ ನೈಸ್ ಹೇಳಿದ್ದಾರೆ. ರಾಮಚಂದ್ರ ಜೀವಿ ಅವರು ಈ ಹಾಡು ಎಷ್ಟು ಕೇಳಿದರೂ ಸಾಲದು, ವೆರಿ ಗುಡ್ ಅಂತ ಹೇಳಿ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಅಮರೀಶ್ ಅವರು ಫಲವರ್ ಗೊಂಚಲ್ ಕೊಟ್ಟಿದ್ದಾರೆ. ಮಲ್ಲಿಕಾ ಶ್ರೀನಿವಾಸ್ ಅವರು ಒರಿಜಿನಲ್ ಹಾಡು ಕೇಳಿದ ಹಾಗೆಯೇ ಆಯ್ತು ಅಂತ ಹೇಳಿದ್ದಾರೆ. ವಿಜಯ್ ಕುಮಾರ್ ಅವರು ಕುಣಿತಾ ಇದ್ದಾರೆ ಖುಷಿಯಾಗಿ. ಲಲಿತಕ್ಕ 100 ಮಾರ್ಕ್ಸ್ ಕೊಟ್ಟಿದ್ದಾರೆ.
ಎಂತ ಅದ್ಭುತ ಸಾಂಗ್ ಬಟ್ ಸರ್ ಸೊಗಸಾಗಿ ಹಾಡಿದ್ದೀರಿ ಅಂತ ಪ್ರಕಾಶ್ ನಾವಡರ್ ಹೇಳಿದ್ದಾರೆ. ನೆಕ್ಸ್ಟ್ ನಿಮ್ದೇ ಸರ್, ಎಸ್ ಹಾಕಿ ಒಮ್ಮೆ, ಯಾಕೆಂದ್ರೆ ಕೆಲವು ಸರಿ ನೆಟ್ವರ್ಕ್ ಸಮಸ್ಯೆ ಇರ್ತದೆ. ರಾಮಚಂದ್ರ ಜೀವಿ ಅವರು ಭಟ್ರೆ ಗಾಳಿ ಮಾತು ಚಿತ್ರದ ಹಾಡು ಅದು ಆರಂಭದಲ್ಲೇ ಇದೆ ಸರ್, ನೀವು ಆಮೇಲೆ ನೋಡಿ. ಯಾವುದು ನಾನೇನು ನೀನೇನು ಫಸ್ಟ್ ಸಾಂಗೇ ಅದು ಇದೆ, ಆಫ್ಟರ್ ರೆಕಾರ್ಡೆಡ್ ವಿಡಿಯೋ ನೋಡಿ. ಆಮೇಲೆ ಸುಮಧುರ ಸುಂದರ ಗಾಯನ ಅಂತ ವಿಜಯ್ ಕುಮಾರ್ ಗೋವಿಂದ ರೆಡ್ಡಿ ಹೇಳಿದ್ದಾರೆ. ಅಮರೀಶ್ ಚಂದ್ರ ಅವರು ಹಾರ್ಟ್ ಕೊಟ್ಟಿದ್ದಾರೆ, ಸೂಪರ್ ಹೇಳಿದ್ದಾರೆ. ಲಲಿತಕ್ಕೆ ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಹೇಳಿದ್ದಾರೆ. ಶೈಲಜಾ ಮೇಡಮ್ ಸೂಪರ್ ಹೇಳಿದ್ದಾರೆ. ಸೂಪರ್ ಗುರುಗಳೇ, ಮನಪೂರ್ವಕವಾಗಿ ಹಾಡಿದ್ದೀರಿ, ತುಂಬ ಧನ್ಯವಾದಗಳು. ನೀವು ಕೇಳಿದ ಹೆಚ್ಚು ಸರ್, ನಾವು ಹಾಡೋದು ಹೆಚ್ಚು ಇಂಥ ಹಾಡುಗಳನ್ನೆಲ್ಲ. ಹೇಮಕ್ಕ ತುಂಬಾ ಚೆನ್ನಾಗಿ ಹಾಡಿದ್ದೀರಿ ಅಂತ ಕೆಲವು ಸೂಪರ್ ಸಿಂಬಲ್ಸ್ ಕೊಟ್ಟಿದ್ದಾರೆ. ಹಾಗೆ ವಿಶಾಕುಮಾರಿ ಅವರು ಸೂಪರ್ ಹೇಳಿದ್ದಾರೆ. ಅಮರೀಶ್ ಚಂದ್ರ ಅವರು ಕೆಲವು 100 ಕೊಟ್ಟಿದ್ದಾರೆ. ಪ್ರಕಾಶ್ ನಾವಡರು ನೇರ ಹೃದಯಕ್ಕೆ ಹಾಡುತ್ತೀರಿ ಬಟ್ ಸರ್ ಅಂತ. ಅದಂದ್ರೆ ಅಷ್ಟು ಭಾವನೆ, ಅಂದ್ರೆ ನಾವು ನಾಟಕದಲ್ಲಿ ಹಿನ್ನೆಲೆ ಗಾಯನ ಮಾಡುವಾಗ ಅಲ್ಲಿ ಲೈವಲ್ಲಿ ಹಾಡ್ತೇವೆ ಸರ್, ಅಲ್ಲಿ ಅಭಿನಯ ಆಗುವಾಗ ನಾವು ಹಾಡಬೇಕು. ಆದ ಕಾರಣ ಆ ಟೆಕ್ನಿಕ್, ಆ ಜೀವ ತುಂಬುವ ಟೆಕ್ನಿಕ್ ಸ್ವಲ್ಪ ಮಟ್ಟಿಗೆ ನಂಗೆ ಗೊತ್ತಾದ್ದೇ ಆ ರೀತಿ ಹಾಡುವ ಕಾರಣ. ಸರಸರಿಕ 101 ಭಾವನೆಗಳಿಂದ ಮಧುರವಾಗಿ ಹಾಡಿದ್ದೀರಿ ಅಂತ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ರಾಮಪುರ ಡವಂಡಿಯರು ಜಾಯ್ನ್ ಆಗಿದ್ದಾರೆ ಕಲಬುರಗಿಯಿಂದ, ವಿಜಯಪುರದಿಂದ. ವೆಲ್ಕಮ್ ಸರ್, ಅವರು ಕೂಡ ಅದ್ಭುತವಾದ ಗಾಯಕರು. ಹಾಗೆ ಪ್ರಕಾಶ್ ನಾವಡರ್ ಎಸ್ ಆಸೆ ಭಾವ ಹಾಡ್ತೇನೆ. ವಸಂತ್ ಶೆಟ್ರು ಭಾವ ತುಂಬಿ ಹಾಡಿದ್ದೀರಿ ಅಂತ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಈಗ ಆಸೆ ಭಾವ ಆದ ಕೂಡಲೇ ನಿಮ್ದು ಸರ್, ಚಂದ. ಅರುಣ ಹೊನ್ನವರು ಜಾಯ್ನ್ ಆಗಿದ್ದಾರೆ. ಸ್ವಲ್ಪ ಸಮಯ ಆಯ್ತು, ಅವರು ಬ್ರೇಕ್ ತಗೊಂಡಿದ್ರು. ವೆಲ್ಕಮ್ ಅರುಣ ಹೊನ್ನವರ, ಒನ್ಸ್ ಅಗೈನ್ ವೆಲ್ಕಮ್. ತುಂಬಾ ಚೆನ್ನಾಗಿ ಭಾವ ತುಂಬಿ ಹಾಡಿದಿರಿ ಅಂತ ಸುಜಲಮ್ಮ ಹೇಳಿದ್ದಾರೆ. ರಾಮಚಂದ್ರ ಜೀವಿಯವರು ತವರು ಚಿತ್ರದ ಹಾಡು ಅದು ಯಾವುದು ಗೊತ್ತಾಗ್ಲಿ, ತವರು ಯಾವುದು ಗೊತ್ತಾಗ್ಲಿಲ್ಲ ಸರ್, ಮತ್ತೊಮ್ಮೆ ಹಾಕಿ. ಈಗ ಪ್ರಕಾಶ್ ನಾವಡರ ಇಷ್ಟದ ಹಾಡು, ನನ್ನಿಷ್ಟದ ಹಾಡು, ನನ್ನ ಫೇವರೇಟ್ ಟಾಪ್ 1 ಹಾಡು ಗೊತ್ತು ನಿಮಗೆ ಯಾವುದು ಅಂತ. ಈ ಹಾಡನ್ನು ಹಾಡಿದ್ರೆ ಸ್ಟೇಜ್ ಇರ್ಲಿಕ್ಕಿಲ್ಲ ನಾನು. ಇನ್ನು 1000 ಸಾರಿ ಹಾಡಿದ್ರು ಇದು ಸಾಕು ಅಂತ ಆಗೋದಿಲ್ಲ. ಪ್ರಕಾಶ್ ನಾವಡರ ರಿಕ್ವೆಸ್ಟ್, ನಂಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಾಗೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿರೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಮದ ಬಿಲ್ಲಿನಲೆ ಕಾಡದ ಕಾಂತಿಯನು ಚಿಮ್ಮಿಸಿ ಹೊಮ್ಮುವ ಚಿಲುವಿಕೆ ಇಲ್ಲಿದೆ. ಪ್ರೇಮದ ಸೀಮೆಯಲೆ ಸೌರಭ ತುಂಬಿರ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ. ಬಾಡಿನ ಭಾಗ್ಯ ನೌಕೆ ತೀರ ಸೇರಿ ತೇಲಿದೆ. ಮನಸ್ಸಿನ ರೂಪ ಕಂಕಣ ರೀಪ ಆನಂದ ತಂದಿದೆ. ಹೊಸ ಬಗೆ ಗುಂಗಿನ ನೆಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಂಡಿನ ಸನ್ನೆಯಲಿ ಕಾವ್ಯವನೇ ಬರೆದೆ. ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿದೆ. ಗಾಳಿಯ ಬೀಸಿನಲ್ಲಿ ಗಾನವನೇನಾರೆ. ನನ್ನದೆ ಸ್ಪಂದನ ನಿನ್ನದೆ ಚೇತನ. ಪ್ರೇಮದ ಲೀಲೆಯಲ್ಲಿ ಜೀವ ಭಾವನಾಟ್ಯ ಮಾಡಿದೆ. ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತಂದಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ
ಒಲವಿನ ಜೀವ ಒಂದಾಗಿ ಬಂದಿದೆ. ದೂರದ ಹೃದಯಗಳ ಸನಿಹದ ಬೇಗೆಯಲ್ಲಿ ವಿರಹದ ವೇದನೆ ಮುಗಿಲನ್ನು ಸೇರಿದೆ. ತೀರದ ದಾಹದಲ್ಲಿ ಮೀರಿದ ಕಾತರಕ್ಕೆ ಮೇರೆಗೆ ಇಲ್ಲದ ತುಡಿತವು ತುಂಬಿದೆ. ಯಾವುದೋ ಮೋಡಿಯಲ್ಲಿ ಲೋಕವೆಲ್ಲ ತೀರಸಾಗಿದೆ. ಪ್ರೇಮದ ಜೋಡಿ ಹಾಡಲಿ ಕೂಡಿ ಹಾಯಾಗಿ ಹಾಡಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿರೆ. ಮಾಂಗಲ್ಯ ಭಾಗ್ಯ ವಿಜಯ ನರಸಿಂಹ, ವಿಜಯ ರಾಜನಾಗೇಂದ್ರ, SPB, ಬಸಂತ ಕುಮಾರ್ ಪಾಟೀಲ್ ಮತ್ತು ಜಯಂತಿಯವರ ಅಭಿನಯ. ಇದೇ ಹಾಡನ್ನು ಜಾನಕಿ ಅಮ್ಮ ಕೂಡ ಹಾಡಿದ್ದಾರೆ. ನಾನು ಹಿಂದೆ ಹೇಳಿದ್ದೇನೆ, ಇಡೀ ಸೋಲೋ ಸಾಂಗುಗಳಲ್ಲಿ ಟಾಪ್ 1 ಸಾಂಗ್ ಯಾವುದು ಕೇಳಿದ್ರೆ ಈ ಹಾಡು. ಹಾಗೆ ನನಗೆ 1 ಲಕ್ಷ ನಾನು ಹೇಳಿದ್ದೇನೆ, 1,45,000 ದಾಖಲೆಯ ವ್ಯೂವರ್ಸ್ ಅನ್ನು ಒಂದೇ ವಾರದಲ್ಲಿ ಕೊಟ್ಟಂತಹ ಹಾಡು ಅದು ಕೂಡ ಈ ಹಾಡೇ. ಕಳೆದ ವರ್ಷ ಮೇಯಲ್ಲಿ ಅದು ಕೂಡ ಈಗ 1 ವರ್ಷ ಆಗ್ತಾ ಬಂತು. ಎಸ್, ಪ್ರಕಾಶ್ ನಾವುಡರ್ ವಾಚಿಂಗ್ ಫ್ರಮ್ ಚಿಕ್ಕಮಗಳೂರು, ಅವರ ರಿಕ್ವೆಸ್ಟ್ ಆಗಿತ್ತು. ಪ್ರಸಾದ್ ಒಡಿಯೂರು ಜಾಯಿನ್ ಆಗಿದ್ದಾರೆ, ವಾಚಿಂಗ್ ಅಲ್ಲಿದ್ದಾರೆ. ವೆಲ್ಕಮ್ ಸರ್. ಆಸೆ ಭಾವ ಸರಿಯಾಗಿ ಗುರುತಿಸಿದ್ದಾರೆ ಉಷಾ ಕುಮಾರಿ ಅವರು. ಹೇಮಕ್ಕ ಹಾರ್ಡ್ ಕೊಟ್ಟಿದ್ದಾರೆ, ಅಂಬರೀಶ್ ಅವರು ಹಾರ್ಡ್ ಕೊಟ್ಟಿದ್ದಾರೆ, ಪ್ರಕಾಶ್ ನಾವುಡರು ಥ್ಯಾಂಕ್ಸ್ ಬಟ್ ಸರ್ ಹಾರ್ಟ್ ಟಚ್ ಸಾಂಗ್ ಅಂತ ಹೇಳಿದ್ದಾರೆ. ಇಂಥ ಹಾಡು ನೀವು ಕೇಳಿದ ಹೆಚ್ಚ ಸರ್, ನಾವು ಹಾಡೋದು ಹೆಚ್ಚ. ದಿನೇಶ್ ಕಾಮತ್ ಅವರು ಗೆಸ್ಟ್ ಇದ್ದಾರೆ ಇವತ್ತು, ಸೂಪರ್ ಅಂತ ಹೇಳಿದ್ದಾರೆ. ಓಕೆ, ನಾನು ನಾಳೆ ಜಾಯಿನ್ ಆಗ್ತೇನೆ ನಿಮ್ದಕ್ಕೆ ಸರ್. ಓಕೆ, ಸುಜಲಮ್ಮ 100 ಮಾರ್ಕ್ಸ್ ಮತ್ತೆ ಫ್ಲವರ್ಸ್ ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ಜೋಯಿಶ್ವರ್ ಜಾಯಿನ್ ಆಗಿದ್ದಾರೆ ತಾವರೆಕೆರೆಯಿಂದ ಬೆಂಗಳೂರಿನ. ವೆಲ್ಕಮ್ ಸರ್, ವೆರಿ ನೈಸ್ ಹೇಳಿದ್ದಾರೆ. ಸೋಮವಾರ ಬರ್ತಾರೆ, ಮಳೆ ಬರ್ತಾ ಇದೆ ಅಂತೆ ಮಂಜು ಕಲ್ಲಹಳ್ಳಿ ಅವರ ಊರಲ್ಲಿ, ಇಲ್ಲಿ ಚಾಮರಾಜನಗರದ ಅಲ್ಲಿ ನಂಜನಗೂಡಲ್ಲಿ. ಓಕೆ ಸರ್, ಕರೆಂಟ್ ಇಲ್ಲ ಅಂತೆ. ಪ್ರಕಾಶ್ ಪಟೇಲ್ ಅವರು ಚೆನ್ನಾಗಿ ಹಾಡಿದಿರಿ, ಆಸೆ ಭಾವ ಅವ್ರಿಗೆ ಇಷ್ಟ ಆಗ್ಬೋದು, ಅವರು ಎಷ್ಟೋ ಸಾರಿ ಕೇಳಿದ್ದಾರೆ ಸರ್. ಹಾಗೆ ರವಿಶಂಕರ್ ಅವರು ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಸರ್, ಬರುವಾಗಲೇ ವೆರಿ ನೈಸ್ ಹೇಳಿದ್ದಾರೆ. ರಾಮಪ್ಪ ದೊಡ್ಡಮಣಿಯವರು ವಾವ್ ಸರ್, ನನ್ನ ನೆಚ್ಚಿನ ಗೀತೆ ಇದು, ಅದು ನಾನು ಕೂಡ ಹಾಡ್ತಾ ಇದ್ದೇನೆ, ನಿಮ್ಮ ಕಂಚಿನ ಕಂಠಕ್ಕೆ ಹೇಳಿ ಮಾಡಿಸಿದ್ದು, ಎಕ್ಸಲೆಂಟ್ ಸರ್, ಎಕ್ಸಲೆಂಟ್ ಸಿಂಗಿಂಗ್ ಅಂತ ಹೇಳಿದ್ದಾರೆ ರಾಮಪ್ಪ ದೊಡ್ಡಮಣಿಯವರು. ಅದು ಕನ್ನಡದಲ್ಲಿ ನನ್ನ ಟಾಪ್ 1 ಸಾಂಗ್ ಇದು ಸರ್. ಅಂದ್ರೆ 10 ಹಾಡುಗಳಿದೆ ರಾಜನಾಗೇಂದ್ರ ಅವರದ್ದು ಟಾಪ್ ಲಿಸ್ಟ್ ಅಲ್ಲಿ. ಇವರು ಮ್ಯೂಸಿಕ್ ಡೈರೆಕ್ಟರ್ ವಿ ಮನೋಹರ್ ಅವರೇ ಹೇಳಿದ್ದಾರೆ, ಆಸೆಯ ಭಾವವನ್ನು 75% ಒರಿಜಿನಲ್ ಹಾಡಿನ ಹಾಗೆ ಯಾರು ಹಾಡ್ತಾರ ಅವರಿಗೆ ಯಾವ ಹಾಡನ್ನು ಹಾಡೋದೊಂದು ಲೆಕ್ಕವೇ ಅಲ್ಲ ಅಂತಂದ್ರೆ ಅಷ್ಟು ಇದೊಂದು ಗಣಿ ಅಂತೆ, ಅಷ್ಟು ಸಂಗತಿಗಳಿದೆ ಅದರಲ್ಲಿ. 75% ಇದನ್ನು ಸರಿಯಾಗಿ ಹಾಡಿದರೆ ಸಾಕಂತೆ, ಯಾವ ಹಾಡನ್ನು ಹಾಡ್ಬೋದಂತೆ ಅವರಿಗೆ, ಅಂದ್ರೆ ಆ ಹಾಡಿನ ಆ ಗಾಯಕರಿಗೆ. ಎಸ್, ಇದು ವಿ ಮನೋಹರ್ ಅವರು ಹೇಳಿರೋದು, ನಾನಲ್ಲ. ಸುಬ್ರಹ್ಮಣ್ಯ ಜೋಯಿಶ್ವರ್ ಮತ್ತೊಮ್ಮೆ ಸೂಪರ್ ಹೇಳಿದ್ದಾರೆ. DMK ಸರ್ ಅವರು ಬಹಳ ಸೊಗಸಾಗಿ ಹಾಡಿದಿರಿ ಸರ್, ಸೂಪರ್ ಹೇಳಿದ್ದಾರೆ. ಅರುಣ ಹೊನ್ನ ಅವರು ಸೂಪರ್ ಸಾಂಗ್, ಸೂಪರ್ ಸಿಂಗಿಂಗ್ ಹೇಳಿದ್ದಾರೆ. ಹೇಮಕ್ಕ ಹಾರ್ಟ್ ಕೊಟ್ಟಿದ್ದಾರೆ, ಅಂಬರೀಶ್ ಅವರು ಹಾರ್ಟ್ ಕೊಟ್ಟಿದ್ದಾರೆ, ಪ್ರಕಾಶ್ ಅವರು ಅದ್ಭುತ ಅಂತ ಕೆಲವು ಹಾರ್ಟ್ಸ್ ಕೊಟ್ಟಿದ್ದಾರೆ. ಅಂಬರೀಶ್ ಅವರು ಸೂಪರ್ ಹೇಳಿದ್ದಾರೆ. ಮಲ್ಲಿಕಾ ಶ್ರೀನಿವಾಸ್ ಅವರು ಲವ್ಲಿ ಸಾಂಗ್, ಫೇಬಲಸ್ ಸಿಂಗಿಂಗ್ ಹೇಳಿದ್ದಾರೆ. ಸರಸ್ವತಿ ಅಕ್ಕ, ನಿಮ್ಮ ಈ ಮನಮೋಹಕ ಹಾಡು ಎಷ್ಟು ಸಾರಿ ಹಾಡಿದರು ಎಂದು, ಎಷ್ಟು ಸಾರಿ ಹಾಡಿದ್ದೀರಿ ಎಂದು ಕೇಳುವ ಆಸೆ ನನ್ನದು. ನಾನು ಎಷ್ಟು ಸಾರಿ ಫೇಸ್ಬುಕ್ ಅಲ್ಲಿ ಎಷ್ಟು ಸಾರಿ ಹಾಡಿದೆ ಅಂತ ಲೆಕ್ಕ ಇಲ್ಲ ಅಕ್ಕ ನಂಗೆ. ಬಹುಶಃ ಆಲ್ಮೋಸ್ಟ್ ಈಗ ಒಂದು 300 ಎಪಿಸೋಡ್ ಬಂದ್ರೆ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು 150-200 ಎಪಿಸೋಡ್ಗಿಂತಲೂ ಹೆಚ್ಚಲ್ಲಿ ಹಾಡಿರ್ಬೋದು. ಆಮೇಲೆ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ನಾನು ಹಾಡದ ಸ್ಟೇಜೇ ಇಲ್ಲ. ಇದು ಅಲ್ಲಿ ಪ್ರತಿಯೊಂದು ಸ್ಟೇಜಲ್ಲಿ ಹಾಡ್ತೇನೆ, ಅಂದ್ರೆ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಕೂಡ ಈ ಹಾಡನ್ನು. ದಿನೇಶ್ ಬಳ್ಳದ ಕೂಡ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಸರ್. ಅದ್ಭುತವಾದ ಗಾಯನ ಅಂತ ಅಂಬರೀಶ್ ಅವರು ಹೇಳಿದ್ದಾರೆ. ವೆಂಕಟೇಶ್ ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಹೇಳಿದ್ದಾರೆ. ವಸಂತ ಶೆಟ್ಟರು ಒಮ್ಮೆ ಎಸ್ ಹಾಕಿ ಸರ್. ನೆಕ್ಸ್ಟ್ ನಿಮ್ದೆ. ಈ ಹಾಡು ಪ್ರತಿ ಸಲ ಕೇಳಿದಾಗಲೂ ಮತ್ತೊಮ್ಮೆ ಕೇಳೋಣ ಅನಿಸುತ್ತದೆ. ಸೂಪರ್, ಅದು ಆ ಕಂಪೋಸಿಷನ್, ಅದರಲ್ಲಿರುವ ಸಾಹಿತ್ಯ, ಮ್ಯೂಸಿಕ್ ಕಂಪೋಸಿಷನ್, ರಾಜನಾಗೇಂದ್ರ ಅವರ, SPB ಅವರ ಹಾಡು, ಅವರು ಹಾಡಿದ ರೀತಿ. ಎಸ್,
ಸುಜಲಂ ಅದ್ಭುತ ಹೇಳಿದ್ದಾರೆ. ವಸಂತ್ ಶೆಟ್ಟಿ ಎಸ್, ಒನ್ ಆಫ್ ಮೈ ಫೇವರೇಟ್ ಸಾಂಗ್ ಆಸೆಭಾವ. ಎಸ್, ಅವರು ಕೂಡ ಹಿಂದೆ ರಿಕ್ವೆಸ್ಟ್ ಮಾಡಿದ್ರು. ನೆಕ್ಸ್ಟ್ ನಿಮ್ಮದೇ ಸರ್. ಅತಿ ಹೆಚ್ಚು ಸಲ ಹಾಡಿ ದಾಖಲೆ ಮಾಡಿದ್ದೀರಿ ಪ್ರಕಾಶ್ ಪಟ್ಟಾಜಿ ಅವರು. ಇನ್ನಷ್ಟು ಸಲ ಕೇಳಬೇಕೆನಿಸುವ ಆಸೆಭಾವ, ತುಂಬಾ ಚೆನ್ನಾಗಿ ಹಾಡಿದ್ದೀರಿ ಅಂತ ಹೇಳಿದ್ದಾರೆ ಉಷಾ ಕುಮಾರಿ ಅವರು. ಕೇಶವಕ್ಕೆ ಜಾಯಿನ್ ಆಗಿದ್ದಾರೆ, ಬೇರೆ ಯಾರೆಲ್ಲ ಅದ್ಭುತವಾದ ತುಳುನಾಟಕದ ಕಲಾವಿದರು. ನಮ್ಮ ಊರಲ್ಲಿ ಮೊನ್ನೆ ಕೇಶವಣ್ಣ ನಿಮ್ಮನ್ನಂತೂ ವಿಲನ್ ರೋಲಲ್ಲಿ ಅದನ್ನು ಎಷ್ಟು ಹೊಗಳಿದ್ರು ಸಾಲದು, ಅದ್ಭುತವಾಗಿ ನಟಿಸಿ ಎಲ್ಲರೂ ಪ್ರತಿಯೊಬ್ಬ ಆಕ್ಟರ್ಸ್ ಸ್ಪೆಷಲ್ ಎನರ್ಜಿಯಲ್ಲಿ ಅಭಿನಯಿಸಿದ್ದೀರಿ. ಅದೊಂದು ದಾಖಲೆಯ ಶೋ ನಮ್ಮಲ್ಲಿ ಅದು ಆ ನಾಟಕ. ನೀವಂತೂ ಅದು ನಿಮ್ಮ ಬಗ್ಗೆ ಹೇಳಬೇಕಾಗಿಯೇ ಇಲ್ಲ, ಏನೋ ಎಂತರು ಪರಕಾಯ ಪ್ರವೇಶ ಆದ ಹಾಗೆ ಆಗಿದೆ ನಿಮಗೆ. ವೆಲ್ಕಮ್ ಒನ್ಸ್ ಅಗೇನ್ ಕೇಶವಕ್ಕೆ ಸರ್. ರಾಮಚಂದ್ರ ಜೀವಿ ಅವರು ಭಾವ ತುಂಬಿ ಹಾಡಿದ್ದೀರಿ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಲಲಿತಕ್ಕ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೂಪರ್ ಸೂಪರ್ ಹೇಳಿದ್ದಾರೆ. ಪ್ರಕಾಶ್ ಪೆಟಾಜಿ 80% ಹೇಳಿದ್ದಾರೆ. ವಸಂತ ಶೆಟ್ಟಿ ಎಸ್ ಎಸ್ ಹಾಡ್ತೇನೆ ಸರ್. ರಾಮಚಂದ್ರ ಜೀವಿಯವರು ಲಲಿತಕ್ಕ ತವರು ಚಿತ್ರದ ಹಾಡು ಬೇಕು ನಿಮಗೆ ತಿಳಿದಿದ್ದರೆ ಹೇಳಿ. ತವರು ಅಂತ ಇದೆಯಾ, ಯಾವುದಂತ ಗೊತ್ತಾಗ್ಲಿಲ್ಲ. ಅದು ತವರಿಗೆ ಬಾ ತಂಗಿ ಇದೆ. ರಾಮಕೃಷ್ಣ ರೈ ಅವರು ಜಾಯ್ನ್ ಆಗಿದ್ದಾರೆ. ನಮ್ಮ ಜಾತ್ರೆಯಲ್ಲಿ ನಮಗೆ ಮುಖತಃ ಭೇಟಿಯಾಗಿದ್ದಾರೆ. ವೆಲ್ಕಮ್ ರಾಮಕೃಷ್ಣ ರೈ ಸರ್. ಈಗ ವಸಂತ ಶೆಟ್ರ ಚಂದ ಚಂದ, ಇದು ಜಯಚಂದ್ರನ್ ಅವರು ಹಾಡಿರುವುದು. ವಿಜಯ ಭಾಸ್ಕರ್ ಅವರ ಸಂಗೀತ, ಪದ್ಮಾವಾಸಂತಿ ಅವರ ಎಂಟ್ರಿ, ಮಾನಸ ಸರೋವರ. ವಿಜಯ ನರಸಿಂಹ ಅಲರ್ಟ್. ಇವರು MN ವ್ಯಾಸರ ಅವರು ಯಾರು ಇರಬೇಕು ರಚನೆ. ಎಸ್, ವಸಂತ ಶೆಟ್ಟಿ ರಿಕ್ವೆಸ್ಟ್. ಚಂದ ಚಂದ ಸಂಗಾತಿ ನೋಟವೇ ಚಂದ, ಅಂದ ಅಂದ ಗುಲಾಬಿ ತೋಟವೇ ಅಂದ. ಚಂದ ಚಂದ ಸಂಗಾತಿ ನೋಟವೇ ಚಂದ, ಅಂದ ಅಂದ ಗುಲಾಬಿ ತೋಟವೇ ಅಂದ. ಹಿಮದ ಮಣಿಗೆ ಎಂದೆಂದು ತಾವರೆ ಧ್ಯಾನ, ರಸಿಕ ಮನಕ್ಕೆ ಶೃಂಗಾರ ಕಾವ್ಯದ ಧ್ಯಾನ. ಹಿಮದ ಮಣಿಗೆ ಎಂದೆಂದು ತಾವರೆ ಧ್ಯಾನ, ರಸಿಕ ಮನಕ್ಕೆ ಶೃಂಗಾರ ಕಾವ್ಯದ ಧ್ಯಾನ. ದುಂಬಿಗೆ ಸುಮದ ಮಕರಂದ ಹೇರುವ ಧ್ಯಾನ, ಗಿರಿಗೆ ಮುಗಿಲ ಕೂಗಿ ಚುಂಬಿಸೋ ಧ್ಯಾನ, ಕೂಗಿ ಚುಂಬಿಸೋ ಧ್ಯಾನ. ಚಂದ ಚಂದ ಸಂಗಾತಿ ನೋಟವೇ ಚಂದ, ಅಂದ ಅಂದ ಗುಲಾಬಿ ತೋಟವೇ ಅಂದ. ಮನಕ್ಕೆ ಚಂದ ವಸಂತ ಕೋಗಿಲೆ ಗಾನ, ಕವಿಗ ಕಲೆಗೆ ಚೆಲುವು ನೀಡಿದ ಗಾನ. ಮನಕ್ಕೆ ಚಂದ ವಸಂತ ಕೋಗಿಲೆ ಗಾನ, ಕವಿಗ ಕಲೆಗೆ ಚೆಲುವು ನೀಡಿದ ಗಾನ. ಭೂಮಿಗೆ ಸೂರ್ಯ ಚಂದ್ರರ ಬೆಳಕಿನ ಗಾನ, ಪ್ರೇಮಿಗೆ ಪ್ರಿಯಳ ಪಾಚಿಯಪ್ಪುವ ಧ್ಯಾನ.
ಆಚಿಯಪ್ಪುವ ಧ್ಯಾನ ಚಂದ ಚಂದ ಸಂಗಾತಿ ನೋಟವೇ ಚಂದ ಅಂದ ಅಂದ ಗುಲಾಬಿ ತೋಟವೇ ಅಂದ ಸಂಗಾತಿ ನೋಟವೇ ಚಂದ ಗುಲಾಬಿ ತೋಟವೇ ಅಂದ ಸಂಗಾತಿ ನೋಟವೇ ಚಂದ. ಭಟ್ಕಳದ ನಮ್ಮ ಸೂಪರ್ ಫ್ಯಾನ್ ವಸಂತ ಶೆಟ್ಟರ್ ರಿಕ್ವೆಸ್ಟ್ ಆಗಿತ್ತು. ಜಯಚಂದ್ರನ್, ವಿಜಯ ಭಾಸ್ಕರ್, ರಾಮಕೃಷ್ಣ ಅಭಿನಯ. ಇದರ ರಚನೆ ಬಹುಶಃ ಎನ್ ವ್ಯಾಸರಾವ್ ಇವರಲ್ಲ, ಯಾರು ವಿಜಯ ನರಸಿಂಹ ಅಲ್ಲ. ಎಸ್, ಅಂಬರೀಷ್ ಅವರು ಕುಣಿತಾ ಇದ್ದಾರೆ. ಲಲಿತ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ನೋ ಕಮೆಂಟ್ಸ್, ಧನ್ಯವಾದಗಳು ಲಲಿತ ಕೇಳಿದ್ದಾರೆ. ಆನಂದಾತ್ಮಕ ಗಾನ ಸೂಪರ್ 9 ಬಾರಿ ಅಂತ ರಾಮಚಂದ್ರ ಜೀವಿ ಅವರು ಹೇಳಿದ್ದಾರೆ. ಅಂಬರೀಷ್ ಅವರು ಥಮ್ಸ್ ಅಪ್ ಕೊಟ್ಟಿದ್ದಾರೆ. ಕಮಲಾಕ್ಷಿ ಅವರು ಕೆಲವು ಸೂಪರ್ ಸಿಂಬಲ್ಸ್ ಕೊಟ್ಟಿದ್ದಾರೆ. ಮಲ್ಲಿಕಾ ಶ್ರೀನಿವಾಸ್ ಅವರು ಸೂಪರ್ ಸಿಂಬಲ್ಸ್ ಕೊಟ್ಟಿದ್ದಾರೆ. ತವರು ಅಂತ ನೆನಪಾಗ್ತಿಲ್ಲ, ತವರಿನ ಹೆಸರಿನಲ್ಲಿ ಹಲವಾರು ಚಿತ್ರಗಳಿವೆ, ನಿಮಗೆ ಯಾವುದು ಬೇಕು ಊಹಿಸಲಾಗ್ತಿಲ್ಲ, ದಯವಿಟ್ಟು ಬೇಜಾರಾಗಬೇಡಿ ಅಂತ ಸ್ವಲ್ಪ ಕ್ಲೂ ಕೊಟ್ಟರೆ ಹೇಳ್ಬೋದು ಅಂತ ಲಲಿತ ಕೇಳಿದ್ದಾರೆ. ಅಂದರೆ ರಾಮಚಂದ್ರ ಜೀವಿ ಅವರು ತವರು ಅಂತ, ಬಹುಶಃ ತವರಿಗೆ ಬಾ ತಂಗಿ, ತವರು ಮನೆ ಉಡುಗೊರೆ, ಹೀಗೆಲ್ಲ ಇದೆ ಕೆಲವು. ತವರಿನ ತೊಟ್ಟಿಲು, ತವರಿನ ತೇರು, ಹೀಗೆಲ್ಲ ಇದೆ. ಶೈಲಜಾ ಸವಿತಾ ಪ್ರಭುಕಿಣಿಯವರು ವೆರಿ ನೈಸ್ ಹೇಳಿದ್ದಾರೆ. ಚಂದ ಚಂದ ಎಲ್ಲ ಚುಕ್ಕೆ ರಾಗದ ಎಲ್ಲ ಚುಕ್ಕೆ ರಾಗದ ತೋಟವೇ ಚಂದ ಅಂತ ಹೇಳಿದ್ದಾರೆ. ಚಂದ ಚಂದ ಎಲ್ಲ ರಾಗದ ತೋಟವೇ ಚಂದ ಅಂತ ರಾಮಚಂದ್ರ ಜೀವಿಯವರು ಹೇಳಿದ್ದಾರೆ. ಶೈಲಜಾ ಮೇಡಮ್ ಮತ್ತೊಮ್ಮೆ ಸೂಪರ್ ಬೇಡಿದ್ದಾರೆ. ವೆಂಕಟೇಶ್ ನೈಸ್ ಹೇಳಿದ್ದಾರೆ. ಮಲ್ಗೇಶ್ ತೆಲಂಪಾಡಿ ವೆರಿ ನೈಸ್ ಹೇಳಿದ್ದಾರೆ. ಸಂತೋಷ್ ಕುಮಾರ್ ಅವರು ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಸರ್. ಚಂದ ಚಂದ ನಿಮ್ಮ ಹಾಡುಗಳೆಲ್ಲ ಚಂದ ಅಂತ ಪ್ರಕಾಶ್ ಪಟೇಜ್ ಅವರು ಹೇಳಿದ್ದಾರೆ. ತವರಿಗೆ ಬಾ ತಂಗಿ ಆದರೂ ಹೇಳಿ ಅಂತ ಹೇಳಿದ್ದಾರೆ ರಾಮಚಂದ್ರ ಜೀವಿ ಅವರು. ನೋಡೋಣ ಸರ್. ಎಸ್, ಹಾಗೆ ಅರುಣ ಹೊನ್ನವರ ಕ್ಲಾಪ್ಸ್ ಕೊಟ್ಟಿದ್ದಾರೆ. ಹಿಳ್ಳೆ ಮನೆ ನಾರಾಯಣ ಭಟ್ರು ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಸರ್. ಸುಜಲಮ್ಮ ಸೂಪರ್ ಹೇಳಿದ್ದಾರೆ. ಚಂದ ಚಂದ ಹಾಡಿದ್ದು ತುಂಬಾ ಚಂದ ಅಂತ ಉಷಾಕುಮಾರ್ ಅವರು ಹೇಳಿದ್ದಾರೆ. ವಸಂತ ಶೆಟ್ಟಿ ಥ್ಯಾಂಕ್ ಯು ಸರ್ ಫಾರ್ ಪ್ರೆಸೆಂಟಿಂಗ್ ಮೈ ಫೇವರೇಟ್ ಸಾಂಗ್, ಚಂದ ಚಂದ ಲೈಕ್ ಒರಿಜಿನಲ್ ಸಾಂಗ್, ಸೂಪರ್ ಹೇಳಿದ್ದಾರೆ. ನಿಮಗೆ ಸಂತೋಷ ಆದರೆ ಅದೇ ಸ್ವರ್ಗ ಸರ್, ನಮಗೆ ಅದಕ್ಕಿಂತ ದೊಡ್ಡ ಎವರ್ಡೇ ಬೇಡ. ಎಸ್, ಹಾಗಾದ್ರೆ ಈಗ ಪ್ರಕಾಶ್ ಭಟ್ಟೇಜಿ ಅವರದ್ದು ರಿಕ್ವೆಸ್ಟ್ ಇದೆ, ಆಮೇಲೆ ರಾಮಚಂದ್ರ ಜೀವಿ ಅವರದ್ದಿದೆ. ಯಾರು ರಾಮಚಂದ್ರ ಜೀವಿ ಅವರು ತವರಿಗೆ ಬಾ ಕೇಳಿದ್ದಾರೆ. ನೋಡ ಅದಕ್ಕೆ ಹಾಡುವ ತವರಿಗೆ ಬಾ ತಂಗಿ ಇದು ಶಿವರಾಜ್ ಕುಮಾರ ಮತ್ತೆ ಯಾರಪ್ಪ ರಾಧಿಕಾ ಇರಬೇಕು. ತಂಗಿ ನಿನ್ನ ಮೊಗದಲೊಂದು ತಂಗಿನಿನ ನಗುವಲೊಂದು. ಕರೋಕೆ ಕೆಲವು ಸರಿ ಇರುವುದಿಲ್ಲ ನೋಡ, ಸರಿ ಇದ್ರು ಇಲ್ಲದಿದ್ರೆ ಅಲ್ಲಿಯೇ ಕಟ್ ಮಾಡ್ತೇನೆ. ಆವತ್ತೊಮ್ಮೆ ಹಾಡುವಾಗ ಸರಿ ಇರಲಿಲ್ಲ ಅದು. ರವೀಂದ್ರ ಅಂಗೀತಾಯರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಸರ್. ಮಡಿಕೇರಿಯಿಂದ, ಮಡಿಕೇರಿ ಯಲ್ಲಾಪುರದಿಂದ. ಎಸ್, ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿರೆ. ತಂಗಿ ನಿನ್ನ ಕಣ್ಣಲೊಂದು ಪುಟ್ಟ ಕನಸಿದೆ, ಆ ಕನಸಿಗಾಗಿ ತವರು ಕಾದಿದೆ. ನೀನು ಆಡಿ ಬೆಳೆದಂತ ತೊಟೊಡಿಲಿಲ್ಲಿದೆ, ತೊಟೊಡಿಲಿಲ್ಲಿದೆ. ನಿನ್ನ ಮಗುವ ನಗುವಿನಾಟ ನೋಡೆ ಕಾದಿದೆ, ನೋಡೆ ಕಾದಿದೆ. ನಿಲ್ಲದನು ಮರಲ್ಲಿಯೂ ನನ್ನ ತಂಗಿಗಾಗುನೇ. ಈ
ತವರು ಬೆಳಗಲು ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ಸಾವಿರ ನೋವಿರಲಿ ಚೀರುವ ಚಿಂತಿರಲಿ ತವರೆ ಬೆಚ್ಚಗೆ ತವರೆ ಮೆಚ್ಚುಗೆ ಮೊದಲ ಹೆರಿಗೆಗೆ ಈ ಸೀತಾಫಲ ಈ ನಾರಿ ಫಲ ಸೋಕು ಮೆಲ್ಲಗೆ ಇಂಥ ಕಂದನ ತಾರೆ ಮಡಿಲಿಗೆ ನೀನು ಅದ್ದು ಕುಡಿದ ಬೆಳ್ಳಿ ಲೊಳ್ಳೆಗಿಲ್ಲಿದೆ ಲೊಳ್ಳೆಗಿಲ್ಲಿದೆ ನಿನ್ನ ಮಗುವ ಹಸಿವಿನಳುವ ಕೇಳೆ ಕಾದಿರೆ ಕೇಳೆ ಕಾದಿರೆ ಎಲ್ಲ ಜನುಮದಲ್ಲಿಯೂ ನನ್ನ ತಂಗಿಯಾಗುರೇ ಈ ತವರು ಬೆಳಗಲು ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ಸೊಂಟಕ್ಕೆ ಬೆಳ್ಳಿ ದಾರದ ಬಳ್ಳಿ ಮಾವ ನೀಡುವ ಹಾಲಿನ ಕಡಗ ಕಾಲಿನ ಗೆಜ್ಜೆ ಮುಯಿ ಮಾಡುವ ಶಿರದ ಮ್ಯಾಲೆ ನಿನ್ನ ತೊಟ್ಟಿಲ ಹೊತ್ತು ತಂದು ಕೊಡುವ ಈ ಮಗುವಿಗೆ ನೆರಳಾಗುವನೇನೆ ಆ ತಂದೆಗೆ ಮನವು ಕರಗದೆ ಕಣ್ಣ ಕವಿದಿರೋ ಈ ಮಕ್ಕಳು ಸಂತಾನದ ದೇವತೆಗಳು ಅವ್ವ ಎನ್ನುತ್ತಾ ಅಮ್ಮ ಎನ್ನುತ್ತಾ ತಂದು ಬೆಸೆವರು ಇನ್ನು ನಿನ್ನ ಬಾಳಿಗೆಂದು ದೃಷ್ಟಿಯಾಗದು ವಿಘ್ನ ಬಾರದು ನಿನ್ನ ಮಗುವ ಪುಣ್ಯ ನಿನ್ನ ನೆತ್ತಿ ಕಾಯುವುದು ಎತ್ತಿ ಕಾಯುವುದು ಇನ್ನ ತಂಗಿ ಹೆಸರಲಿ ನಿನ್ನ ಅಣ್ಣನು ಸಿರಿದೆ ಈ ತವರು ಬೆಳಗಲು ತಂಗಿ ನಿನ್ನ ಮಗುವಿನಲ್ಲೂ ಒಂದು ನಗುವಿದೆ, ಆ ನಗುವು ನಮ್ಮ ಅಮ್ಮನಂತಿದೆ. ತಂಗಿ ನಿನ್ನ ಮಗುವೆ ನಮ್ಮ ತಾಯಿಯಾಗಿದೆ, ಈ ತವರ ಬಳ್ಳಿ ಕಲ್ಪವಾಗಿದೆ. ನೀನು ಆಡಿ ಬೆಳೆದಂತ ತೊಟ್ಟಿಲಿದೆ ನೋಡಿ, ಕೊನೆಗೆ ಕರೋಕೆಯಲ್ಲಿ ವಾಯ್ಸನ್ನು ಕೊಟ್ಟಿದ್ದಾರೆ ನೋಡಿ. ನಿನ್ನ ಮಗುವ ಏನು ಕರೋಕೆ ಮಾಡ್ತಾರ. ಎಸ್, ರಾಮಚಂದ್ರ ಜೀವಿಯವರು ಇದನ್ನೇ ಕೇಳಿದ್ದಲ್ಲ ಅಂತ ತವರು ಅಂತ ಹಾಕಿದ್ದಾರೆ. ಸ್ವಲ್ಪ ಸಮಾಧಾನ ಆಗಿರ್ಬೋದು ಅವರಿಗೆ. ಎಸ್, ತುಂಬಾ ಮೆಲಡಿ ಆದ, ಎಷ್ಟು ಬಾರಿ ಕೇಳಿದರೂ ತೃಪ್ತಿ ಆಗದ ಗೀತೆ, ಬಹಳ ಚೆನ್ನಾಗಿ ಹಾಡಿದ್ದೀನಿ ಅಂತ ಲಲಿತಾ ಕೇಳಿದ್ದಾರೆ. ಕರೋಕೆ ಸ್ವಲ್ಪ ನೋಡಿ, ಈಗ್ನು ಆ ಕೊನೆಗೆ ಅದಲ್ಲಿ ವಾಯ್ಸ್ ಡಿಲೀಟ್ ಮಾಡಲಿಲ್ಲ ಅವರು, ಒರಿಜಿನಲ್ ಇದೆ, ಮೇಲ್ ವಾಯ್ಸೇ ಇದೆ. ಸುಮಧುರ ಸುಂದರ ಸಿರಿಕಂಠದ ಗಾಯನ ಸೊಗಸಾಗಿದೆ ಅಂತ ಹಿಳ್ಳೆ ಮನೆ ನರಣ ಬಿಟ್ಟರೆ ಹಾರೈಸಿದ್ದಾರೆ. ಪ್ರಕಾಶ್ ಕುಲಕರ್ಣಿ ಅವರು ಜಾಯಿನ್ ಆಗಿದ್ದಾರೆ ಕಲಬುರಗಿಯಿಂದ. ವೆಲ್ಕಮ್ ಸರ್, ಸೂಪರ್ ಸಿಂಗಿಂಗ್ ಹೇಳಿದ್ದಾರೆ. ಮೊನ್ನೆ ನೀವು ಪಿಳ್ಳಂಗೋವಿ ಕೇಳಿದಿರಿ ಸರ್, ಆ ದಿವಸ ನನಗೆ ಕರೋಕೆ ಸರ್ಚಲ್ಲಿ ಈಗ ರೆಡಿ ಮಾಡಿದ್ದೇನೆ, ಬೇಕು ಅಂತಂದ್ರೆ ಎಸ್ ಹಾಕಿ ಖಂಡಿತ ಹಾಡ್ತಾನೆ. ಎಸ್, ಎಸ್, ಪ್ರಕಾಶ್ ಕುಲಕರ್ಣಿ ಅವರು ಕಲಬುರಗಿಯಿಂದ. ರಾಜು, ಡಾಕ್ಟರ್ ರಾಜು ಅವರ ಸಹೋದರರು ಇವರು. ವೆಲ್ಕಮ್ ಸರ್. ಹಿಳ್ಳೇನಾಬು ಅವರು ಫ್ಲವರ್ ಗೊಂಚಲ್ಲಿ ಕೊಟ್ಟಿದ್ದಾರೆ. ಸುಜಲಮ್ಮ ಹಾರ್ಟ್ ಕೊಟ್ಟಿದ್ದಾರೆ. ಎಸ್, ಪ್ರಕಾಶ್ ಪಾಟೀಲ್ ಸೂಪರ್ ಸೂಪರ್, ಗಣರಾಜ್ ಅವರು ಚೆನ್ನಾಗಿ ಹಾಡಿದ್ದಾರೆ ಹೇಳಿದ್ದಾರೆ. ಎಸ್, ಹಾಗೆ ರಾಮಚಂದ್ರ ಜೀವಿ ಅವರು ಶರಣ ಅದೇ ಸೂಪರ್ ಸಾಂಗ್ ಹೇಳಿದ್ದಾರೆ.
ಆಕ್ಚುಲಿ ಈ ಹಾಡನ್ನೇ ಕೇಳಿದ್ದಲ್ಲ ಅವರು, ಆದ್ರೂ ಈಗ ಸಮಾಧಾನ ಆಗಿರ್ಬೋದು ಅವರಿಗೆ. ಹೇಮಕ್ಕ ಸೂಪರ್ ಹೇಳಿದ್ದಾರೆ. ಅಂಬರೀಷ್ ಕಮಲಾಕ್ಷಿ ಅವರು ಕೆಲವು ಸೂಪರ್ ಸಿಂಬಲ್ಸ್ ಕೊಟ್ಟಿದ್ದಾರೆ. ಚಂದ್ರಮತಿ ಕಣಿಯವರು ಜಾಯ್ನ್ ಆಗಿದ್ದಾರೆ, ವೆರಿ ನೈಸ್ ಹೇಳಿದ್ದಾರೆ. ಹಾಗೆ ಅಂಬರೀಷ್ ಅವರು ಲೈವಲ್ಲಿ ಇದ್ದರೆ ಕಮೆಂಟ್ ಹಾಕಿ. ಹೂವು ಚೆಲುವೆಲ್ಲ ಹಾಡ್ತೇನೆ. ಪ್ರಕಾಶ್ ಕುಲಕರ್ಣಿ ಅವರದ್ದು ಹಾಡಬೇಕು. ಈಗ ನರಸಿಂಹಟ್ರು ಜಾಯ್ನ್ ಆಗಿದ್ದಾರೆ. ಒಂದು ಕಾಲದಲ್ಲಿ ನಾವು ಒಟ್ಟಿಗೆ ಇದ್ದೆವು ಕೆಲಸದಲ್ಲಿ. ವೆಲ್ಕಮ್ ಸರ್. ಈಗ ಪೋಸ್ಟ್ ಮಾಸ್ಟರ್ ಆಗಿದ್ದಾರೆ. ವೆಲ್ಕಮ್. ಕೆ ಶಿವರಾಮ್ ಅವರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಸರ್. ಅಂಬರೀಷ್ ಅವರು ಕೆಲವು ಹಂಡ್ರೆಡ್ಸ್ ಕೊಟ್ಟಿದ್ದಾರೆ. ರವೀಂದ್ರ ಗೀತೆಯವರು ಸೂಪರ್ ಹಾಡು ಹೇಳಿದ್ದಾರೆ. ಹಾಗಾದ್ರೆ ನಾನೀಗ ಪುರಂದರದಾಸರ ಒಂದು ಹಾಡಾಗಿ ಪ್ರಕಾಶ್ ಪಟ್ಟೇಜಿಯವರ ಇದು ಬಣ್ಣ ಇದೆ, ಆಮೇಲೆ ಅಂಬರೀಷ್ ಅವರು ಹೂವು ಚೆಲುವಲ್ಲ, ಅದೆರಡು ರಿಕ್ವೆಸ್ಟ್ ಅಲ್ಲಿ ಬಾಕಿಯಾಗಿದೆ. ಈಗ ವಿದ್ಯಾಭೂಷಣರು ಹಾಡಿರುವ ಪುರಂದರದಾಸರ ರಚನೆ, ಅವರ ಆರಂಭದ ನಮ್ಮಮ್ಮ ಶಾರದೆಯ ಕೊನೆಯಲ್ಲಿರುವಂತಹ ಹಾಡು, ಅದ್ಭುತ ಹೆಸರು ಮಾಡಿಕೊಟ್ಟಂತಹ ಹಾಡು ಸುಬ್ರಹ್ಮಣ್ಯ ಸ್ವಾಮೀಜಿ ಅವರಿಗೆ. ವಿದ್ಯಾಭೂಷಣರು ಈಗ ಈ ಹಾಡುಗಳೊಂದಿಗೆ ಕರ್ನಾಟಕದ ಮನೆ ಮಾತಾದವರು ಸುಬ್ರಹ್ಮಣ್ಯ ಸ್ವಾಮೀಜಿ. ಪ್ರಕಾಶ್ ಕುಲಕರ್ಣಿ ಅವರ ರಿಕ್ವೆಸ್ಟ್. ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ? ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ? ರಂಗನ ಎಲ್ಲಿ ನೋಡಿದಿರಿ? ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ? ರಂಗನ ಎಲ್ಲಿ ನೋಡಿದಿರಿ? ಎಲ್ಲಿ ನೋಡಿದರಲ್ಲಿ ತಾನಿಲ್ಲರಿಲ್ಲವೆಂದು ಬಲ್ಲ ಜಾಡರೆ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲರಿಲ್ಲವೆಂದು ಬಲ್ಲ ಜಾಡರೆ, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ? ನಂದ ಗೋಪನ ಮಂದಿರಂಗಳ ಸಂದುಗುಂದಿನಲಿ, ನಂದ ಗೋಪನ ಮಂದಿರಂಗಳ ಸಂದುಗುಂದಿನಲಿ, ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ, ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ, ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ, ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ, ಅಂದದ ಕಳ ಚಂದ ಕರುಗಳ ಮಂದೆ ಮಂದಿಗಲಿ, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ? ರಂಗನ ಎಲ್ಲಿ ನೋಡಿದಿರಿ? ಈ ಚರಾಚರದೊಳಗೆ ಅಚಂಡದ ಆಚೆ ಈಚೆಯಲಿ, ಈ ಚರಾಚರದೊಳಗೆ ಅಚಂಡದ ಆಚೆ ಈಚೆಯಲಿ, ಕೇಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ, ಕೇಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ,
ನಾಚದೆ ಮಾಧವ ಕೇಶವ ಎಂಬ ಬಾಚ ಕಣ್ಗಳಲ್ಲಿ, ನಾಚದೆ ಮಾಧವ ಕೇಶವ ಎಂಬ ಬಾಚ ಕಣ್ಗಳಲ್ಲಿ, ಬೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ, ಪಿಳ್ಳಂಗೋವಿಯ ಚಿಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ, ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲರಿಲ್ಲವೆಂದು ಬಲ್ಲ ಜಾಡರೆ ಪಿಳ್ಳಂಗೋವಿಯ ಚಿಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದಿರಿ. ಸುಬ್ರಹ್ಮಣ್ಯ ಸ್ವಾಮೀಜಿ ಪೂರ್ವಾಶ್ರಮ, ಈಗ ವಿದ್ಯಾಭೂಷಣರು, ಕರ್ನಾಟಕದ ಮನೆ ಮಾತು ಮಾಡಿಕೊಟ್ಟಂತಹ ಹಾಡು ಇದವರಿಗೆ. ನಮ್ಮ ಶಾರದೆ ಮತ್ತೆ ಆ ಕ್ಯಾಸೆಟ್ ಅಲ್ಲಿರುವ ಕೊನೆಯ ಹಾಡು ಇದು, ಪಿಳ್ಳಂಗೋವಿಯ ಪುರಂದರದಾಸರ ರಚನೆ, ಮೋಹನ ರಾಗದಲ್ಲಿದೆ ಇದು. ನಮ್ಮ ಶಾರದೆ ಹಂಸಧ್ವನಿ ರಾಗ, ಅದು ಆ ಕ್ಯಾಸೆಟ್ಟಿನ ಮೊದಲ ಹಾಡು, ಇದು ಕೊನೆಯ ಹಾಡು. ಇದರಲ್ಲಿ ಮೊನ್ನೆ ಕೂಡ ನಾನೊಂದು ಹಾಡಿದೆ, ಕಂಡೆ, ಯಾವುದು, ಕಂಡೆನ ಗೋವಿಂದನ ಗೋವಿಂದನ, ಕಂಡೆನ ಗೋವಿಂದನ, ಮೊನ್ನೆ ಹಾಡಿದ್ದೇನೆ ಅದನ್ನು. ಆಮೇಲೆ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ಕರೋಕಿರಿದೀಗ 3 ಮಾತ್ರ ಈ ಕ್ಯಾಸೆಟ್ ಇಂದು. ಎಸ್ ಡಿ ಹಿರೇಮಠ ಅವರು ಜಾಯಿನ್ ಆಗಿದ್ದಾರೆ, ವೆಲ್ಕಮ್ ಸರ್. ಮಲ್ಲಿಕಾರ್ಜುನ ಸರ್ ವಾವ್ ಸೂಪರ್ ಹೇಳಿದ್ದಾರೆ. ಕೆ ಶಿವರಾಮ್ ಅವರು ಕ್ಲಾಪ್ಸ್ ಕೊಟ್ಟಿದ್ದಾರೆ. ಹಾಗೆ ರವೀಂದ್ರ ಅಂಗಿತಾಯರ್, ವಿದ್ಯಾಭೂಷಣರವರ ಹಾಡಂದ್ರೆ ತುಂಬಾ ಇಷ್ಟ ಸರ್, ಯಾವಾಗ್ಲೂ ಕೇಳ್ತಾ ಇರ್ತೇನೆ, ನೀವು ಕೂಡ ಉತ್ತಮ ಕಂಠದಲ್ಲಿ ಹಾಡಿದ್ದೀರಿ, ಧನ್ಯವಾದಗಳು ಅಂತ ಹೇಳಿದ್ದಾರೆ ರವೀಂದ್ರ ಅಂಗಿತಾಯರ್. ಅವರದ್ದು ಹೆಚ್ಚು ಕಡಿಮೆ 100ರ ಮೇಲೆ ಕಲೆಕ್ಷನ್ ಇದೆ ಸರ್ ನಮ್ಮ ಹತ್ರ. ಒಮ್ಮೆ ಶತಕಾನ ಲಹರಿ ಅಂತ ಶುರು ಮಾಡಿ ಅರ್ಧದಲ್ಲಿ ನಿಲ್ಲಿಸಿದ್ದೇನೆ, ಆಮೇಲೆ ಹೆಚ್ಚಿನ ಹಾಡುಗಳನ್ನು ಹಾಡಿದ್ದೇನೆ ನಾನು ಗೊತ್ತಿರುವಂತ, ನೋಡಿ ಇನ್ನು ಮುಂದೆ ಹಾಡ್ತಾ ಇರ್ತೇನೆ. ಎಸ್, ರವೀಂದ್ರ ಅಂಗಿತಾಯರ್ ಹೇಳಿರುವುದು. ಎಸ್ ಟಿ ಹಿರೇಮಠ ಅವರು ಸೂಪರ್ ಹೇಳಿದ್ದಾರೆ. ಅಂಬರೀಶ್ ಅವರು ಕುಣಿತಾ ಇದ್ದಾರೆ. ರಾಮಚಂದ್ರ ಜೀವಿ ಅವರು 100ಕ್ಕೆ 100 ನನ್ನ ಕಾಯಂ ಹಾಡು ಅಂತ ಹೇಳಿದ್ದಾರೆ. ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ, ಹಾಗಾಗಿ ಮೆಸೇಜ್ ಹೆಚ್ಚು ಕಮ್ಮಿ ಆಗ್ತಿರಬೇಕು, ದಯವಿಟ್ಟು ಕ್ಷಮೆ ಇರಲಿ ಅಂತ ಲಲಿತಕ್ಕೆ. ಡಿಸ್ಟರ್ಬೆನ್ಸ್ ಬಹುಶಃ ಅಲ್ಲಿ ನೆಟ್ವರ್ಕ್ ಏನಾದ್ರು ಸಮಸ್ಯೆ ಇರಬಹುದು ಲಲಿತಕ್ಕೆ, ಓಕೆ ಅಡ್ಡಿಲ್ಲ. ಅಂಬರೀಶ್ ಅವರು ಫ್ಲವರ್ ಗೊಂಚಲೆ ಕೊಟ್ಟಿದ್ದಾರೆ. ಹೇಮಪಿ ಶೆಟ್ಟಿ ಅವರು ಸೂಪರ್ ಹೇಳಿದ್ದಾರೆ. ಸರಸ್ವತಿ ಕಾಲ್ ಬಂತು, ಎಸ್ ಓಕೆ ಅಮ್ಮ. ಅರುಣ ಹೊನ್ನ ಅವರು ಸೂಪರ್ ಹೇಳಿದ್ದಾರೆ. ಹಾಗೆ ನನ್ನ ತುಂಬಾ ಆಸೆ ಗೀತೆ ನಿಮ್ಮ ಭಾವಪೂರ್ಣ ಗಾಯನಕ್ಕೆ ಹ್ಯಾಟ್ಸಪ್ ಎಂದು ಹೇಳಿದ್ರು, ಏನು ಹೇಳಿದ್ರು ಸಾಲದು ಅಂತ ಲಲಿತ ಕೇಳಿದ್ದಾರೆ. ನನ್ನ ಮಗನ ಹುಟ್ಟು ಹಬ್ಬ ನಾಳೆ, ಅವನಿಗೆ ಇಷ್ಟವಾದ ಭಕ್ತಿ ಗೀತೆ ಇದು. ಒಂದು ನಿಮಿಷ, ಮಹಾಬಲೇಶ್ವರ ಸರೇಜ್ ಅವರು ಜಾಯಿನ್ ಆಗಿದ್ದಾರೆ, ಬರುವಾಗಲೇ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ಎಸ್ ಟಿ ಹಿರೇಮಠ ಅವರು ನೈಸ್ ಹೇಳಿದ್ದಾರೆ. ವೆಂಕಪ್ಪ ದೇಲೆಪಾಡಿ ಸೂಪರ್ ಹೇಳಿದ್ದಾರೆ. ಎಸ್, ನನ್ನ ಮಗನ ಹುಟ್ಟು ಹಬ್ಬ ನಾಳೆ, ಅವನಿಗೆ ಇಷ್ಟವಾದ ಭಕ್ತಿ ಗೀತೆ ಇದು, ಇಲ್ಲೇ ಇದ್ದಾನೆ ಹಾಡ್ತಾ ಇದ್ದಾನೆ. ಓಕೆ, ಅವರಿಗೆ ಹೇಮಪಿ ಶೆಟ್ಟಿ ಅವರ ಮಗನಿಗೆ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ದೇವರು ಅವರದ್ದು 100 ಕಾಲು ಚೆನ್ನಾಗಿಟ್ಟಿರಲಿ ಅವರ ಮಗನನ್ನು. ಹಾಗೆ ತುಂಬಾ, ಹಾಗಾದ್ರೆ ಈ ಹಾಡೊಂದು ಅವರಿಗೆ ಗಿಫ್ಟ್ ಕೊಟ್ಟಾಗೆ ಆಯ್ತು. ಈಗ ಮತ್ತೊಮ್ಮೆ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಇನ್ ಅಡ್ವಾನ್ಸ್ ಹೇಮಪಿ ಶೆಟ್ಟಿ ಅವರ ಮಗನಿಗೆ. ಎಸ್, ಲಲಿತಾ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ಚಂದ್ರಮತಿ ಕಣಿಯೂರು ಅವರು ಸೂಪರ್ ಹೇಳಿದ್ದಾರೆ. ವಿಶ್ವಕುಮಾರಿ ಅವರು ಸೂಪರ್ ಹೇಳಿದ್ದಾರೆ. ಪ್ರವೀಣ್ ಮಂಜೇಶ್ವರ್ ಜಾಯಿನ್ ಆಗಿದ್ದಾರೆ, ವೆಲ್ಕಮ್ ಸರ್. ಕೆ ಶಿವರಾಮ್ ಅವರು ಸೂಪರ್ ಹೇಳಿದ್ದಾರೆ. ನಾರಾಯಣ ಸ್ವಾಮಿ ಅವರು ಜಾಯಿನ್ ಆಗಿದ್ದಾರೆ. ಆಸೇಬಾದ್ ಸೂಪರ್ ಫ್ಯಾನ್ ಅವರು, ಒಮ್ಮೆ ಹಾಡಿ ಆಯ್ತು ಸರ್. ಈಗ ಅದು ಈ ಹಾಡು ಪ್ರಕಾಶ್ ಕುಲಕರ್ಣಿ ಅವರ ರಿಕ್ವೆಸ್ಟ್ ಆಗಿತ್ತು. ವೆಲ್ಕಮ್ ನಾರಾಯಣ ಸ್ವಾಮಿ ಸರ್. ಅದ್ಭುತ ಸಿಂಗಿಂಗ್ ಅಂತ ಪ್ರಕಾಶ್ ಕುಲಕರ್ಣಿ ಅವರು ಹೇಳಿದ್ದಾರೆ. ಹಿಳೇನಾಬ್ ಆಹಾ ಸೂಪರ್ ಹೇಳಿದ್ದಾರೆ. ನಾರಾಯಣ ಸ್ವಾಮಿ ಅವರು ಸೂಪರ್ ಸರ್, ಚೆನ್ನಾಗಿದೆ ಹೇಳಿದ್ದಾರೆ. ಜಗದೀಶ್ ಬೆಳದಕೋಡಿ ನಮ್ಮ ಊರಿನವರು, ನನ್ನ ಸೂಪರ್ ಫ್ಯಾನ್ ಅವರು, ವೆಲ್ಕಮ್ ಸರ್. ಸಮಾಧಾನವಾಗಿದೆ, ಮನ ಮುಟ್ಟಿದೆ ಅಂತ ರಾಮಚಂದ್ರ ಜೀವಿ ಅವರು ಹೇಳಿದ್ದಾರೆ. ಅಂಬರೀಶ್ ಜೋರಿ ಎಸ್ ಅವರದ್ದು ಹಾಡ್ತಾನೆ ಈಗ. ಪ್ರವೀಣ್ ಮಂಜೇಶ್ವರ್ ಸೂಪರ್ ಹೇಳಿದ್ದಾರೆ. ಈಶ್ವರ ಎಂ ಕೆ ವಾಚಿಂಗ್ ಅಲ್ಲಿ ಇದ್ದಾರೆ, ವೆಲ್ಕಮ್ ಸರ್. ಮಹಾಬಲೇಶ್ವರ ಸರಾಜ ಹೇಳಿದಾಗಲೇ. ಎಸ್, ಈಗ ಅಂಬರೀಶ್ ಸಂಜು ಅವರು ಅವರ ಫೇವರೇಟ್ ಹಾಡು ಇದಾದ ಕೂಡ ಪ್ರಕಾಶ್ ಪಟ್ಟಾಜಿ ಅವರು ಎಸ್ ಹಾಕಿ ಒಂದು, ಯಾಕಂದ್ರೆ ನೀವು ಈಗ ಕಮೆಂಟ್ ಬರಲಿಲ್ಲ, ಆದ ಕಾರಣ ಬಹುಶಃ ಲೈವ್ ಅಲ್ಲಿ ಇಲ್ವಾ ಅಂತ ಗೊತ್ತಿಲ್ಲ.
ಹೂವು ಚೆಲುವೆಲ್ಲ. ಸುಶೀಲಮ್ಮ ಹಾಡಿರೋ ಗೀತೆ, ಅಂಬರೀಷ್ ಅಂಜು ಅವರಿಗೆ ತುಂಬಾ ಫೇವರೇಟ್ ಇದು. ಎಂ ರಂಗರಾವ್, ವಿಜಯ ನರಸಿಂಹ, ಸುಶೀಲಮ್ಮ. ಜಮುನ ಇದು ಹಣ್ಣೆಲೆ ಚಿಗುರಿದಾಗ ಯಾರು ಕಲ್ಪನಾ ಅವ್ರು ಇರ್ಬೇಕು, ಯಾರು ಸರಿ ನಂಗೂ ಗೊತ್ತಿಲ್ಲ. ಹೂವು ಚೆಲುವೆಲ್ಲದಂದೆಂದಿತು, ಹೂವು ಚೆಲುವೆಲ್ಲದಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು, ಹೂವು ಚೆಲುವೆಲ್ಲದಂದೆಂದಿತು. ಕೋಗಿಲೆಯು ಗಾನದಲ್ಲಿ ನಾನೇ ದೊರೆಯೆಂದಿತು, ಕೋಗಿಲೆಯು ಗಾನದಲ್ಲಿ ನಾನೇ ದೊರೆಯೆಂದಿತು, ಕೊಳ್ಳಲಿನ ಧ್ವನಿ ವೀಣೆಯ ಖನಿ ಕೊರಳಲಿದೆಯೆಂದು, ಕೊಳ್ಳಲಿನ ಧ್ವನಿ ವೀಣೆಯ ಖನಿ ಕೊರಳಲಿದೆಯೆಂದು, ಹೆಣ್ಣು ವೀಣೆ ಹಿಡಿದ ಶಾರದೆಗೆ ಹೆಣ್ಣೆಂದಿತು, ಹೂವು ಚೆಲುವೆಲ್ಲದಂದೆಂದಿತು. ನವಿಲೊಂದು ನಾಟ್ಯದಲ್ಲಿ ನಾನೇ ಮೊದಲೆಂದಿತು, ನವಿಲೊಂದು ನಾಟ್ಯದಲ್ಲಿ ತಾನೇ ಮೊದಲೆಂದಿತು, ಎದರುತೆ ಗರಿ ಕುಣಿಯುವ ಬರಿ ಕಣ್ಣಿಗೆ ಸೊಂಪೆಂದು, ಕೆದರುತೆ ಗರಿ ಕುಣಿಯುವ ಬರಿ ಕಣ್ಣಿಗೆ ಸೊಂಪೆಂದು, ಹೆಣ್ಣು ನಾಟ್ಯದ ರಸಿ ಪಾರ್ವತಿಗೆ ಹೆಣ್ಣೆಂದಿತು, ಹೂವು ಚೆಲುವೆಲ್ಲದಂದೆಂದಿತು. ಮುಗಿಲೊಂದು ಬಾನಿನಲ್ಲಿ ತಾನೇ ಮಿಗಿಲೆಂದಿತು, ಮುಗಿಲೊಂದು ಬಾನಿನಲ್ಲಿ ತಾನೇ ಮಿಗಿಲೆಂದಿತು, ನೀಡುವೆ ಮಳೆ ತೊಳೆಯುವೆ ಕೊಳೆ ಸಮನಾರೆನಗೆಂದು, ನೀಡುವೆ ಮಳೆ ತೊಳೆಯುವೆ ಕೊಳೆ ಸಮನಾರೆನಗೆಂದು, ಹೆಣ್ಣು ಪಾಪ ತೊಳೆವ ಸುರಗಂಗೆ ಹೆಣ್ಣೆಂದಿತು, ಹೂವು ಚೆಲುವೆಲ್ಲದಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು, ಹೂವು ಚೆಲುವೆಲ್ಲದಂದೆಂದಿತು. ಒನ್ ಆಫ್ ದಿ ಸೂಪರ್ ಹಿಟ್ ಸಾಂಗ್ ಆಫ್ ಸುಶೀಲಮ್ಮ. ಈ ಹಾಡು ವಿರಹ ನೂರು ನೂರು ತರಹ, ಬಾಳ ಬಂಗಾರ, ಇದೆಲ್ಲ ಹಿಟ್ಸ್ ಆಫ್ ಸುಶೀಲಮ್ಮ. ಕನ್ನಡಿಗರು ಎಂದೂ ಮರೆಯದಂತಹ ಹಾಡುಗಳಿದೆಲ್ಲ. ನಮ್ಮ ಸೂಪರ್ ಫ್ಯಾನ್ ಅಂಬರೀಷ್ ಅಂಜು ಅವರ ರಿಕ್ವೆಸ್ಟ್ ಆಗಿತ್ತು, ತುಂಬಾ ಸಾರಿ ಕೇಳಿದ್ದಾರೆ ಹಿಂದೆ ಕೂಡ ಅವರು. ಎಸ್, ಅಂಬರೀಷ್ ಅಂಜು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾರ್ಟ್ಸ್ ಕೊಟ್ಟಿದ್ದಾರೆ, ಸೂಪರ್ ಸಿಂಬಲ್ಸ್ ಕೊಟ್ಟಿದ್ದಾರೆ, ಫ್ಲವರ್ಸ್ ಕೊಟ್ಟಿದ್ದಾರೆ.
ಎಸ್ ಟಿ ಹಿರೇಮಠ ಅವರು ಸೂಪರ್ ಕ್ಯೂಟ್ ಬಾಡಿ, ಸೂಪರ್ ಕ್ಯೂಟ್ ಹೇಳಿದ್ದಾರೆ. ಶೈಲಜಾ ಮೇಡಮ್ ಸೂಪರ್ ಹೇಳಿದ್ದಾರೆ. ಅಂಬರೀಶ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೋ ಬ್ಯೂಟಿಫುಲ್ ಹೇಳಿದ್ದಾರೆ ಶೈಲಜಾ ಮೇಡಮ್. ಹಾಗೆ ವೆರಿ ನೈಸ್ ಹೇಳಿದ್ದಾರೆ. ವೆಂಕಟೇಶ್ ಅದ್ಭುತ ಹಾಡು, ಸೂಪರ್ ಸೂಪರ್ ಹೇಳಿದ್ದಾರೆ. ಡಾಕ್ಟರ್ ರವಿನಾರಾಯಣ ಭಟ್ ಅವರು ಸುಭದ್ರ ಗಾಯನ ಹೇಳಿದ್ದಾರೆ. ಅಂಬರೀಶ್ ಅವರು ಸೂಪರ್ ಹೇಳಿದ್ದಾರೆ. ನಾರಾಯಣಸ್ವಾಮಿ ಅವರು ಖುಷಿಯಲ್ಲಿ ಕುಣಿತಾ ಇದ್ದಾರೆ. ನವೀನ್ ಶೆಟ್ಟಿ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಸರ್. ನನ್ನ ಜೊತೆಗೆ ಹಾಡಿದವರು ಹಿಂದೆ ಮತ್ತೆ ಮುಂದಿನ ದಿನಗಳಲ್ಲಿ ಬರ್ತಾರೆ. ಸುಜಲಮ್ಮ ಸುಮಧುರ ಹಾಡು ಹೇಳಿದ್ದಾರೆ. ಅದ್ಭುತವಾದ ಗಾಯನ ಅಂತ ಅಂಬರೀಶ್ ಅವರು ಹೇಳಿದ್ದಾರೆ. ಎಸ್ ಟಿ ಹಿರೇಮಠ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಲಿಂಗೇಶ್ವರ ದೇಲಂಪಾಡಿ ಸೂಪರ್ ಹೇಳಿದ್ದಾರೆ. ಹಾಗೆ ಹಿರೇಮಠ್ ಸರ್ ಅವರು ನೈಸ್ ಹೇಳಿದ್ದಾರೆ. ಸೂಪರ್ ಕ್ಯೂಟ್ ಹೇಳಿದ್ದಾರೆ. ನಿಮ್ಮ ಧ್ವನಿಯಲ್ಲಿ ಇಂತಹ ಗೀತೆಗಳು ಕೇಳುವುದೇ ಚಂದ ಅಂತ ಅಂಬರೀಶ್ ಅವರು ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ನೀವು ಕೂಡ ಅದ್ಭುತವಾದ ಗಾಯಕರು, ಕ್ಲೀನ್ ಸಿಂಗಿಂಗ್ ನಿಮ್ದು. ಹಿರೇಮಠ್ ಸರ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಉಷಾ ಕುಮಾರಿ ಅವರು ಗುಡ್ ಸಿಂಗಿಂಗ್ ಹೇಳಿದ್ದಾರೆ. ಪ್ರಕಾಶ್ ಪಟೇಲ್ ನೈಸ್ ಹೇಳಿದ್ದಾರೆ. ನೆಕ್ಸ್ಟ್ ನಿಮ್ಮದೇ ಮಹಾಬಲೇಶ್ವರದ ಸೇರಾಜಿ ಅವರು ಅದ್ಭುತ ಮಧುರ ಕಂಠದ ಗಾಯನ ಸೂಪರ್ ಹೇಳಿದ್ದಾರೆ. ಮಲ್ಲಿಕಾ ಶ್ರೀನಿವಾಸ್ ಅವರು ಕೆಲವು ಸೂಪರ್ ಸಿಂಗಲ್ಸ್ ಕೊಟ್ಟಿದ್ದಾರೆ. ರಾಮಚಂದ್ರ ಜಿ ಬಿ ಅವರು ದಯಾನಂದ ಧನ್ಯನಾದೆ ಹಳೆ ನೆನಪು ಮಾಡಿದಿರಿ, ಧನ್ಯನಾದೆ ಹಳೆ ನೆನಪು ಮಾಡಿದಿರಿ ಅಂತ ಹೇಳಿದ್ದಾರೆ ರಾಮಚಂದ್ರ ಜಿ ಬಿ ಅವರು. ಅಂಬರೀಶ್ ಅವರು ಹಾಡ್ಸ್ ಕೊಟ್ಟಿದ್ದಾರೆ. ಪ್ರವೀಣ್ ಮಂಜೇಶ್ವರ ಸೂಪರ್ ಸಾಂಗ್ ಹೇಳಿದ್ದಾರೆ. ಎಸ್, ಈಗ ಪ್ರಕಾಶ್ ಪಟ್ಟಾಜಿ ಅವರ ಬಣ್ಣ, ನಾರಾಯಣಸ್ವಾಮಿ ಅವರು ರಿಕ್ವೆಸ್ಟ್ ಹಾಕಬಹುದು, ಅಡ್ಡಿಲ್ಲ, ಹಾಕಿದ್ದು ನನಗೆ ಗೊತ್ತಿದ್ರೆ ಖಂಡಿತ ಹಾಡ್ತೇನೆ. ಪ್ರಕಾಶ್ ಪಟ್ಟಾಜಿ ಅವರ ಬಣ್ಣ, ಎಂ ರಂಗರಾವ್ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ರಚನೆ, SPB ಜಾನಕಿಯಮ್ಮ, ವಿಷ್ಣುವರ್ಧನ್ ಸುಹಾಸಿನಿ ಅವರ ಅಭಿನಯ. ಲಲಿತಕ್ಕೆ ಸ್ಟಾರ್ಸ್ ಕೊಟ್ಟಿದ್ದಾರೆ. ಸುಮಧುರ ಗಾಯನ, ಹ್ಯಾಟ್ಸ್ ಆಫ್, ಧನ್ಯವಾದಗಳು ಅಂತ ಲಲಿತಕ್ಕೆ ಹೇಳಿದ್ದಾರೆ. ಹಾಗೆ ಸರಸ್ವತಿಕ್ಕ, ನಿಮ್ಮ ಹಾಡಿಗೆ ಹಿಂದೆ ಇರುವ ನವಿಲು ನಾಟ್ಯ ಮಾಡ್ತೀರಿ, ನವಿಲೊಂದು ನಾಟ್ಯದಲ್ಲಿ ಖಂಡಿತ ಅಮ್ಮ. ಎಸ್, ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ. ನೀನಕ್ಕರೆ ಹಸಿರು ಉಲ್ಲಾಸದ ಉಸಿರು, ನೂರಾಸೆಯ ನಿಲುಮೆಯ ಬಣ್ಣ 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 ಬಣ್ಣ, ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ. ನೀನಕ್ಕರೆ ಹಸಿರು ಉಲ್ಲಾಸದ ಉಸಿರು, ನೂರಾಸೆಯ ಚಿಲುಮೆಯ ಬಣ್ಣ 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 ಬಣ್ಣ. ಈ ನೀಲಿ ಮೋಹಕ ಕಣ್ಣ, ಚೆಲುವಲ್ಲಿ ಬಾರಿನ ಬಣ್ಣ, ರಂಗಾದ ಕೆನ್ನೆ ತುಂಬ ಆ ಸಂಜೆ ಗುಡಿ ಬಣ್ಣ. ನೀ ತಂದೆ ಬಾಳಲಿ ಎಂದು ನೂರೊಂದು ಕನಸಿನ ಬಣ್ಣ, ಮನಸ್ಸೆಂಬ ತೋಟದಲ್ಲಿ ಹೊಸ ಪ್ರೇಮ ಹೂವಿನ ಬಣ್ಣ. ಪಾದಿನಿಂದ ಜಾರಿ ಬಂದ ಕಾಮನ ಬಿದು, ಒಲವೆಂಬ ರಂಗವಲ್ಲಿ ಹಾಕಿದೆ ಗೆದ್ದು, ನಿನ್ನ ತುಂಟ ನೋಟದಲ್ಲಿ ಮಿಂಚಿನ ಬಣ್ಣ, ಏನು ಮೋಡಿ ಮಾಡಿ ಎಂದು ಕಾಡಿದೆ ಗೆದ್ದ.
ಬಣ್ಣ 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 ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ. ಕರಿಮೋಡಕ್ಕಿಂತ ಸೊಗಸು ಮುಂಗುರುಳ ಮೋಹಕ ಬಣ್ಣ, ಬಿಡಿದಂತಕ್ಕಿಂತ ಚೆಲುವು ನಿನ್ನೊಡಲ ಕಾಂತಿಯ ಬಣ್ಣ. ನೊರೆ ಹಾಲಿಗಿಂತ ಬಿಳುಪು ಈ ನಿನ್ನ ಮನಸ್ಸಿನ ಬಣ್ಣ, ಮುಂಜಾನೆ ಮಂಜಿನ ಹಾಗೆ ತಂಪಾದ ಮಾತಿನ ಬಣ್ಣ. ನೀಲಿ ಕಡಲಂತೆ ನಿನ್ನ ಪ್ರೀತಿ ಆಡವು, ಮುತ್ತು ರತ್ನ ಪಚ್ಚೆಯಂತೆ ನಿನ್ನ ಸ್ನೇಹವು, ಚೈತ್ರ ತಂದ ಚಿಗುರಿನಂತೆ ನಿನ್ನ ಸ್ನೇಹವು, ಕಾಲದಲ್ಲಿ ಮಾಸದಂತ ಗಟ್ಟಿ ಬಣ್ಣವು. ಬಣ್ಣ 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 ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ. ಕಲ್ಯಾಣಿ ರಾಗದಲ್ಲಿ ಕಂಪೋಸ್ ಆಗಿದೆ ಇದು. ತುಂಬ ಸೌಮ್ಯವಾದ ರಾಗ, ನಾನು ಹಿಂದೆ ಕೂಡ ಹೇಳಿದೆ. ಕೋಗಿಲೆ ಹಾಡಿದೆ ಕೇಳಿದೆಯ, ಒಲುಮೆ ಪೂಜೆಗೆಲ್ದೆ. ಅಲ್ಲ, ಕಲ್ಯಾಣಿ ಅಲ್ಲ, ಅಬೇರಿ ರಾಗ. ಯಾವುದಿದು? ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು, ಬಣ್ಣ ನನ್ನ ಒಲವಿನ ಬಣ್ಣ, ಅರಳಿದೆ ಮುದುಡಿದ ತಾವರೆ ಅರಳಿದೆ, ನೀ ಬರೆದ ಒಲವಿನ ಒಲೆ, ಮುರಳಿಯ ನಾದವ ಕೇಳಿ ಬನ್ನೇ ಮುರಳಿಯ ನಾದವ ಕೇಳಿ, ಬೇಲೂರ ಶಿಲೆಯ ಸೊಬಗು. ಇದೆಲ್ಲ ಬೇರೆ ರಾಗದಲ್ಲಿ ಕಂಪೋಸ್ ಆಗಿದೆ, ಸೌಮ್ಯವಾದ ರಾಗ. ಇವರಿಗೆ ರಂಗರಾವ್ ಅವರಿಗೆ ತುಂಬ ಇಷ್ಟವಾದ ರಾಗ ಇದು. ಇದು ಹೂವು ಚೆಲುವಲ್ಲ ಕೂಡ ಇದೇ ರಾಗದಲ್ಲಿ ಅಂತೆ, ಅಬೇರಿಯಲ್ಲೇ ಇದೆ. ಚಂದ್ರವಂತಿ ಕಣಿ ಇವರು ಸೂಪರ್ ಸಾಂಗ್ ಹೇಳಿದ್ದಾರೆ, ಪ್ರಕಾಶ್ ಭಟ್ ಸೂಪರ್ ಹೇಳಿದ್ದಾರೆ, ಅರುಣ ಹೊನ್ನಾವರು ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಹೇಳಿದ್ದಾರೆ, ಮಧುರತ್ತಿಗೆ ಅವರು ಹಾಡಿದ್ದು ಭಾರಿ ಒಳ್ಳೆಯದಾಗಿದೆ ಅಂತ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ ಅಂತೆ ಪ್ರಕಾಶ್ ಭಟ್ಟೇಜ್ ಅವರ ಅತ್ತಿಗೆ. ಎಸ್ ಟಿ ಹಿರೇಮಠ ಅವರು ಕೆಲವು ಸೂಪರ್ ಸಿಂಬಲ್ಸ್ ಕೊಟ್ಟಿದ್ದಾರೆ, ರವೀಂದ್ರ ರಂಗಿತೆ ಅವರು ಸುಮಧುರ ಹಾಡಿನ ಗಾಯನ ಅಂತ ಸೂಪರ್ ಸಿಂಬಲ್ಸ್ ಕೊಟ್ಟಿದ್ದಾರೆ, ಅಂಬರೀಶ್ ಚಂದ್ರು ಅವರು ಹಾರ್ಟ್ ಕೊಟ್ಟಿದ್ದಾರೆ, ಹಾಗೆ ಎಸ್ ಟಿ ಹಿರೇಮಠ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ವೆಂಕಟೇಶ್ವರ ಪಾಡಿ ಸೂಪರ್ ಸಾಂಗ್ ಹೇಳಿದ್ದಾರೆ, ಸುಜಲಮ್ಮ 5 ಸ್ಟಾರ್ಸ್ ಕೊಟ್ಟಿದ್ದಾರೆ, ಅಂಬರೀಶ್ ಚಂದ್ರು ಅವರು ಕೆಲವು ಸ್ಟಾರ್ಸ್ ಕೊಟ್ಟಿದ್ದಾರೆ, ಹಾಗೆ ಸೂಪರ್ ಕ್ಯೂಟ್ ಅಂತ ಹೇಳಿದ್ದಾರೆ ಹಿರೇಮಠ್ ಸರ್. ಮಲ್ಲಿಕಾ ಶ್ರೀನಿವಾಸ್ ಅವರು ತುಂಬಾ ಇಂಪಾಗಿ ಹಾಡಿರಿ, ಇವರು 100 ಮಾರ್ಕ್ಸ್ ಕೊಟ್ಟಿದ್ದಾರೆ, ಹಾಗೆ ಅಂಬರೀಶ್ ಚಂದ್ರು ಅವರು 100 ಕೊಟ್ಟಿದ್ದಾರೆ. ಎಸ್, ಯತಿರಾಜ್ ಕುಲಾಲ್ ಜಾಯಿನ್ ಆಗಿದ್ದಾರೆ, ವೆಲ್ಕಮ್ ಸರ್. ಬರುವಾಗಲೇ ಸೂಪರ್ ಹೇಳಿದ್ದಾರೆ, ವೆಲ್ಕಮ್. ಎಸ್, ವಸಂತ ಶೆಟ್ಟಿ ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಹೇಳಿದ್ದಾರೆ. ವೀರಣ್ಣ ವೀರೇಂದ್ರ ಬಾಬು ಅವರು ಸ್ವಲ್ಪ ಅಪರೂಪ ಆಗಿದ್ದಾರೆ ಈಗ, ವೆಲ್ಕಮ್ ಸರ್. ವೀರಣ್ಣ ವೀರೇಂದ್ರ ಬಾಬು ಸರ್, ವೆಲ್ಕಮ್. ಎಸ್, ವೆರಿ ನೈಸ್. ಬಣ್ಣ ಬಣ್ಣ ಉಷಾಕುಮಾರಿ ಅವರು ಹೇಳಿದ್ದಾರೆ, ಹೆಚ್ಚಿನವರಿಗೆ ಇಷ್ಟವಾಗುವಂತಹ ಹಾಡೆ ಇದು. ವೀರೇಂದ್ರ ಬಾಬು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ಟಿಕ್ಕರ್ಗಳ ಮೂಲಕ. ಬಣ್ಣ ನನ್ನ ಒಲವಿನ ಹಾಡು ಲವ್ಲಿ ಹಾಡಿದ್ದೀರಿ ಅಂತ ಫ್ಲವರ್ಸ್ ಕೊಟ್ಟಿದ್ದಾರೆ ಸರಸ್ವತಿ ಅಕ್ಕ. ವೀರೇಂದ್ರ ಬಾಬು ಅವರು ಕೆಲವು ಸೂಪರ್ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ರಾಮಚಂದ್ರ ಜೀವಿ ಅವರು ಸೊಗಸಾದ ಹಾಡು ಸಲ್ಯೂಟ್ ಅಂತ ಹೇಳಿದ್ದಾರೆ. ಎಸ್, ಈಗ ಯಾರ್ದು ಬಾಕಿ ಆಗ್ಲಿಲ್ಲ ಬಹುಶಃ. ರಿಕ್ವೆಸ್ಟ್ ಯಾರ್ದು ಬಾಕಿ ಆಗ್ಲಿಲ್ಲ ನನ್ನ ಲೆಕ್ಕದಲ್ಲಿ. ಇವತ್ತು ಕಾನ್ಸೆಪ್ಟ್ ನಂದು ರಾಜನ್ ನಾಗೇಂದ್ರ ಹಿಟ್ಸ್ ಇತ್ತು, ನೋಡೋಣ. ಯಾರ್ದಾರು ರಿಕ್ವೆಸ್ಟ್ ಇದ್ರೆ ಹಾಕಿ, ಅಡ್ಡಿ ಇಲ್ಲ.
ನನ್ಗೆ ಗೊತ್ತಾದಾಗಿ ಬಾಕಿ ಆಗ್ಲಿಲ್ಲ ಯಾರ್ದಾರು ಸ್ಕಿಪ್ ಆಗಿದೆ ಗೊತ್ತಿಲ್ಲ. ಎಸ್, ರಾಜನಾಗೇಂದ್ರ ಅಣ್ಣ ಅವರು, ಚಿ ವಿಜಯಶಂಕರ್. ಕಾವೇರಿ ಏಕೆ ಓಡುವೆ, ನನ್ನಲ್ಲಿ ಪ್ರೀತಿ ಇಲ್ಲವೇ, ಬಡಿ ಸೇರದೆ ಮಾತಾಡದೆ ಹೀಗೇಕೆ ನೋಡುವೆ, ನನ್ನಲೆಗೆ ಕೋಪವು, ನೀನೆ ನನ್ನ ಜೀವವು, ನಿನಗೊಂದು ಕಿವಿ ಮಾತು ಇದೆ ಬಾರೇ, ಕಾವೇರಿ ಏಕೆ ಓಡುವೆ, ನನ್ನಲ್ಲಿ ಪ್ರೀತಿ ಇಲ್ಲವೇ, ಬಡಿ ಸೇರದೆ ಮಾತಾಡದೆ ಹೀಗೇಕೆ ನೋಡುವೆ. ಬಿಸಿಲಲ್ಲಿ ಬಾಯಾರಿ ಓಡಿ ಬಂದೆನು, ನನ್ನ ದಾಹ ಮುಗಿದಾಗ ಜಾರಿ ಕೊಡುವೆನು, ದೇವಿ ಕನಿಕರಿಸು ಅರಕ್ಷಣ, ಬಲ್ಲೆ ನಿನ್ನ ಮನವನ, ನಿನಾಂದ ಇನ್ನೆಲ್ಲೂ ನಾನು ಕಾಣೆನು, ನಿನಗಾಗಿ ನನ್ನ ಜೀವ ಕೊಡುವೆನು, ನನ್ನ ಹೃದಯವನ್ನು ಅರಿಯೆಯ, ನನ್ನ ಪ್ರೇಮ ಬಯಸೆಯ, ಈ ಮೌನ ಸರಿಯಲ್ಲ ಬಳಿ ಬಾಬಾ, ನನ್ನ ಆಸೆ ನಿನಗೆ ಇಲ್ಲವೇ, ನಾನಿನ್ನ ನಲ್ಲವೇ, ನಿನಗಾಗಿಯೇ ನಾ ಬಾಡುವೆ, ಸಂದೇಹ ಬೇಡವೇ, ನೀನು ಹೀಗೆ ಹೋದರೆ ಇರುಳೆಲ್ಲ ತೊಂದರೆ, ಸುಖ ನಿದ್ರೆ ಬರದಲ್ಲ ಬಳಿ ಬಾರೇ, ನನ್ನಲ್ಲಿ ಪ್ರೀತಿ ಇಲ್ಲವೇ, ಬಡಿ ಸೇರದೆ ಮಾತಾಡದೆ ಹೀಗೇಕೆ ನೋಡುವೆ. ಸೆರಗೆಳೆದು ಆಟವಾಡಲು, ಮೈಯಾದ ಕಂಡಾಗ ಕಣ್ಣು ಹಾಕಲು, ಏಕೆ ಹುರಿದುರನೆ ನೋಡುವೆ, ನನ್ನ ಕಂಡು ಸಿಡುಕುವೆ, ಕವಿಯಾಗಿ ನಿನಗೊಂದು ಕವಿತೆ ಹಾಡಲೆ, ಖುಷಿಯಾಗಿ ಬಳಿಯಲ್ಲೇ ಧ್ಯಾನವಾಡಲೆ, ಇಲ್ಲೇ ನದಿಯೊಳಗೆ ಮುಳುಗಲೆ, ಹೇಳೆ ನನ್ನ ಚಂಚಲೆ, ನೋಡಿಲ್ಲಿ ಯಾರೆಲ್ಲ ಮಣಿ ಬಾಬಾ, ಕಾವೇರಿ ಏಕೆ ಓಡುವೆ, ನನ್ನಲ್ಲಿ ಪ್ರೀತಿ ಇಲ್ಲವೇ, ಬಡಿ ಸೇರದೆ ಮಾತಾಡದೆ ಹೀಗೇಕೆ ನೋಡುವೆ, ನನ್ನಲೆಗೆ ಕೋಪವು, ನೀನೆ ನನ್ನ ಜೀವವು, ನಿನಗೊಂದು ಸಿಹಿ ಮಾತು ಇದೆ ಬಾರೇ, ಕಾವೇರಿ ಏಕೆ ಓಡುವೆ, ನನ್ನಲ್ಲಿ ಪ್ರೀತಿ ಇಲ್ಲವೇ, ಬಡಿ ಸೇರದೆ ಮಾತಾಡದೆ ಹೀಗೇಕೆ ನೋಡುವೆ, ಲಾ 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 ಲಾ. ಅಶೋಧ್ಯ ಪ್ರೇಮ್ ಅವರು ಜಾಯ್ನ್ ಆಗಿದ್ದಾರೆ. ಇವರು ಮೂಲತಃ ಹಾಸನದವರು, ಪುತ್ತೂರಲ್ಲಿ ಮೆಸ್ಕಾಂ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಜಿನಿಯರ್ ಆಗಿದ್ದಾರೆ.
ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ಪೇಜಿಗೆ ಬರ್ತಾರೆ. ವೆಲ್ಕಮ್ ಸರ್. ಈಗ ಎಂಡಿಂಗಲ್ಲಿ ಇದ್ದೇನೆ ಸರ್ ಇವತ್ತಿನ ಎಪಿಸೋಡಿನ. ಓಕೆ, ಎಸ್ ಹಿರೇಮಠ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ರವೀಂದ್ರ ಅಂಗಿತಾಯ್ ಅವರು ಸೂಪರ್ ಸರ್ ಹೇಳಿದ್ದಾರೆ, ಹಾಗೆ ಹಿರೇಮಠ್ ಸರ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಂಬರೀಷ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೋ ಸ್ವಲ್ಪ ಮಿಂಚೆ ಎಲ್ಲ ಬರ್ತಾ ಇದೆ ಇಲ್ಲಿ, ನಾನೀಗ ಲೈವ್ ನಿಲ್ಲಿಸಲೇಬೇಕು, ಕ್ಷಮೆ ಇರಲಿ. ಸತೀಶ್ ಪಿ ಅವರು ತುಂಬಾ ಚೆನ್ನಾಗಿ ಹಾಡಿದ್ದೀರಿ ಸರ್, ಒರಿಜಿನಲ್ ಹಾಡು ಕೇಳಿದ ಹಾಗೆ ಆಯ್ತು ಅಂತ ಹೇಳಿದ್ದಾರೆ. ಮಿಂಚು ಬರ್ತಾ ಇದೆ, ಮಿಂಚು ಬರುವಾಗ ಅಷ್ಟು ಮೈಕ್ ಒಂದೆಲ್ಲ ಹಿಡಿಬಾರ್ದಂತೆ, ತಪ್ಪು ಹಿಡಿದರೆ ಕ್ಷಮೆ ಇರಲಿ. ಮತ್ತೆ ಸೋಮವಾರ 7 ಬರ್ತೇವೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.